ಟಿ ಶರ್ಟ್ ಅನ್ಬೋದಾ, ಜಸ್ಟ್ ಬಿ ಯುವರ್ ಸೆಲ್ಫ್ ಅಂತ, ಅಂದರೆ ನಿನ್ನಷ್ಟಕ್ಕೆ ನೀನಿರೋ ಅಂತ, ಅಂದರೆ ನಿನ್ನಷ್ಟಕ್ಕೆ ನಿನ್ನ ಇರೋಕ್ಕೆ ಬಿಡೋದಿಲ್ಲ ಅಂತ. ಸೇ ಫಾರ್ ಎಕ್ಸಾಂಪಲ್, ಈಗ ಅಲ್ಲಿ ಊಟಕ್ಕೆ ನಿಂತ್ಕೊಂಡಿದ್ದಲ್ಲ, ಪೀಪಲ್ ಫಾರ್ ಪೀಪಲ್ ಊಟ ಕೊಟ್ರಲ್ಲ, ಹಿಂದ್ಗಡೆ ಯಾರೋ ಒಬ್ಬ ವಯಸ್ಸಾದ ಹೆರಿಟೇಜ್ ಹಿರಿಯ ನಾಗರಿಕ ನಿಂತ್ಕೊಂಡಿದ್ದ. ಸುಮ್ಮನೆ ಖ್ಯಾತತೆಗೆ ಉಜ್ಜಿತಾವನೆ, ಸುಮ್ಮನೆ ತಳ್ತಾನೆ ಒಂದೇ ಸಮ. ಎಷ್ಟು ಡಿಸ್ಟೆನ್ಸೇ ಮೇಂಟೈನ್ ಮಾಡಲ್ಲ, ಒಂದೇ ಸೆಂಟಿಮೀಟ್ರ್ ಡಿಸ್ಟೆನ್ಸ್ ಇಲ್ಲ ಬಡ್ಡಿ ಮಗನಿಗೆ, ಸುಮ್ಮನೆ ಒಂದೇ ಸಮ ಉಜ್ಜಿತಾವನ್ನ ಹಾಕೊಂಡು. ರೈ ನಾವು ಮನುಷ್ಯ ಕಂಡು ನಡಿ ಅಂತಾನೆ ಬೋಳಿ ಮಗ ಅಂತಂದು. ನೀನು ಮನುಷ್ಯ ಆಗ್ಬಿಟ್ಟು ಉಜ್ಜಿಸ್ಕೊಳ್ಳ ತಿಗಾಮ್ಸ್ಕೊಂಡು ಹಿಂದೆ ಎತ್ಕೊಂಡೆ, ಆಮೇಲೆ ಕಿರಿಕ ಮುಂಚೆ ತಗೊಂಡು. ಸೊ ಆ ಥರ ಇಲ್ಲಿ ಊಟ ಮಾಡ್ತಾ ನಿಂತ್ಕೊಂಡಿದ್ದೆ ಅಲ್ವಾ, ಇಲ್ಲಿ ಖಾಲಿ ರೋಡ್ಗೆ ಆರ ನೋಡಿದ್ದಾನೆ ಬಡ್ಡಿ ಮಗ. MF 4966 ಅದು K09. ಇಲ್ಲಿ ಊಟ ಮಾಡೋಕ್ಕೆ ಅಂತ ನಿಂತ್ಕೊಳ್ತೀನಲ್ಲ, ಊಟ ಮಾಡೋಕ್ಕೆ ನಿಂತ್ಕೊಂಡ ತಕ್ಷಣ ಜನ ಸುತ್ತಮುತ್ತ ಬರ್ತಾರೆ. ಸುತ್ತ ಜಾಗ ಎಲ್ಲೋ ಎಷ್ಟು ಜಾಗ ಖಾಲಿ ಇದ್ರು ಸುತ್ತಮುತ್ತ ಬಂದು ಒತ್ತರಿಸ್ಕೊಂಡು ನಿಂತ್ಕೊಳ್ಬೇಕಾರೆ. ಲಕ್ಷ್ಮಮ್ಮ ಲಂಗೋಚಿ ಇದು. ಇವನು ಖಾಲಿ ರೋಡ್ಗೆ ಆರ ನೋಡಿತಾನೆ ರೋಡು, MK 5692 ಅದು. ಓಕೆನಾ, ಸುತ್ತಮುತ್ತ ಒತ್ತಿಸ್ಕೊಂಡು. ನಾನು ಆಲ್ರೆಡಿ 1 2 3 ಜಾಗ ಚೇಂಜ್ ಮಾಡಿದೆ. ಕೊನೆಗೆ ಇಲ್ಲಿ ಈ ಪಾಯಿಂಟಲ್ಲಿ ಬಂದು ನಿಂತ್ಕೊಂಡೆ. ಇಲ್ಲಿವರೆಗೂ ಬಂದು ನಿಂತ್ಕೊಂಡ್ರು ಜನಗಳು ಬಂದು ಮುಂದೆ ನಿಂತ್ಕೊಳ್ಳೋದು. ಅಲ್ಲಿ ಖಾಲಿ ರೋಡ್ಗೆ ಹಾಕೊಂಡಿದ್ದಾವೆ ಹಿಂಗೆ ಆಯ್ತದ್ದು. ಆಮೇಲೆ ಅಲ್ಲಿ ಒಬ್ಬನೇ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಲ್ಲ, ಒಬ್ಬನೇ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಾಗ ಬಂದು ಮುಂದ್ಗಡೆ ಪಾಸ್ ಆಗೋದು. ಎಷ್ಟು ಪಾಸ್ ಆಗ್ತದೆ ಅಂದರೆ ತಟ್ಟೆನ ಟಚ್ ಮಾಡ್ಕೊಂಡು ಹೋಗ್ತಾರೆ. ಕೈಲಿ ತಟ್ಟೆ ತಿಂತಾ ಇದ್ದಿರಲ್ಲ, ಆ ತಟ್ಟೆ ಟಚ್ ಮಾಡ್ಕೊಂಡು ಹೋಗೋದು ಕೇಳೋ ಮಕ್ಕಳು. ಇಲ್ಲೊಬ್ಬ ಬರ್ತಾನೆ ನೋಡು ಫಾರ್ ಎಕ್ಸಾಂಪಲ್, ಅಷ್ಟಾಗಲ್ಲ ರೋಡ್ ಜಾಗ ಖಾಲಿ ಐತೆ, ಒತ್ತರಿಸ್ಕೊಂಡು ಹೋಗೋಕೆ ಬರ್ತಾರಲ್ಲ ಮರ. ನಾನು ತಿರುಗಿದಷ್ಟೇ ಕ್ಯಾಮ್ರಾ ರೆಡಿ ತಗೊಂಡು ಗೊತ್ತಾಯಿತು ಆ ಕಡೆ ಈ ಕಡೆ ಹೋದ. ಆಮೇಲೆ ತುಪ್ಪಕ್ಕಂತ ಮುಂದೆ ಹೋಗಿದ್ಬಿಟ್ಟು ಹೋಗೋದು, ಒತ್ತರಿಸ್ಕೊಂಡು ಹೋಗೋದು, ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತ ಒತ್ತರಿಸ್ಕೊಂಡು ಹೋಗ್ತಿರ್ತಾರೆ. ಸೊ ಅದಕ್ಕೆ ಜಸ್ಟ್ ಬಿ ಯುವರ್ ಸೆಲ್ಫ್ ಅಂತ ಅದಕ್ಕೆ ತೋರಿಸೋದು ಅವನು. ಅದೇ ನಿನ್ನಷ್ಟಕ್ಕೆ ನೀನು ಇರೋದು ಬಿಡೋದಿಲ್ಲ ಅಂತ. ಇಲ್ಲೇ ಬರ್ತಾವ ನೋಡು, ಕ್ಲೋಸಪ್ಪಲ್ಲಿ ಆಗೋದು. ಆ್ಯಕ್ಚುಲಿ ಅವನು ಬ್ಯಾಕಪ್ ಫೀಲ್ಡರ್, ಅವನು ಸ್ಲಾಟ್ ಕ್ರಿಯೇಟ್ ಮಾಡಿಕೊಡ್ತಾರೆ ನಿಮಗೆ. ನಾನು ಆ್ಯಕ್ಚುಲಿ ಅವನ್ನೇ ಕವರ್ ಮಾಡಬೇಕಾಗಿತ್ತು, ನಾನು ಗೆಸ್ಟ್ ಮಾಡಲಿಲ್ಲ. ಇವಂದು ಅಷ್ಟೇ ಹೀರೋ. ಫುಟ್ಪಾತಿಂದ ಕೆಳಗೆ ಇಳಿಯೋನಾಗಿದ್ರೆ ಹಿಂದೇನು ಎಳಿಬೋದಿತ್ತಲ್ವ, ಇಲ್ಲಿವರೆಗೆ ಬಂದು ಎಳಿ ಅಂಥದ್ದೇನೋ ನನ್ನ ಮುಂದೆ. ಈ ಥರದ್ದು ಸಿಕ್ಕಾಪಟ್ಟೆ ನಡೀತಾನೆ ಇರುತ್ತೆ. ಪವರೇ ಡಿಮ್ ಮಾಡಿಸ್ಬಿಡ್ತಾರಂತೆ. ಎಷ್ಟು ಜಾಗ ಇದ್ರು ಒತ್ತರಿಸ್ಕೊತಾರೆ ಗೊತ್ತಾ. ಆ ಗೋಡೆ ಉರಿಕೊಂಡು ನಿಂತ್ಕೊಂಡು ಊಟ ಮಾಡ್ತಿದ್ದಲ್ಲ, ಅವಾಗೆಲ್ಲ ಗೋಡೆ ಹತ್ರ ಬಂದು ಸಾಯ್ತಾ ಇದ್ರು. ಈಗ ಮುಂದೆ ಬಂದು ನಿಂತ್ಕೊಂಡ್ರೆ ಇಲ್ಲಿ ಮುಂದೆ ಬಂದು ಸಾಯ್ತಾರ ಬಡಿ. ಐತೊಳಗೆ ಬಂದಿದ್ದೆ ಆ್ಯಕ್ಚುಲಿ ನಾನು. ಕತ್ಲೆ ಆ್ಯಕ್ಚುಲಿ ಇತ್ತು, ಕತ್ಲೆ ಅಂತೇಳಿ ಬೆಳಕು ಆ ಕಡೆ ಬ್ಯಾಕ್ ಲೈಟ್ ಇದೆ ಕಾಣಲ್ಲ ಈ ಬಡ್ಡಿ ಮಕ್ಕಳು. ಇಲ್ಲಿ ಪ್ರೀವಿಯಸ್ ಇಬ್ಬರನ್ನು ಹಿಂದ್ಗಡೆಯಿಂದ ಫ್ರೇಮಿಂಗ್ ಮಾಡೋದಲ್ಲ, ಇಬ್ಬರದ್ದು ಹಂಗೆ ಒತ್ತರಿಸ್ಕೊಂಡು ಹೋಗೋದು ಬಡ್ಡಿ ತಾವು. ಇಲ್ಲಿ ಈ ಲೋಡ್ ಅಂದಮೇ ಒತ್ತರಿಸ್ಕೊಂಡು ಹೋಗೋದು, ಟಚ್ ಮಾಡ್ಕೊಂಡೇ ಹೋಗ್ತಾರೆ ಬಡ್ಡಿ.
ಖಾಲಿ ರೋಡ್ ಗಾರವಣಿ ಇದ್ರಲ್ಲ ಹೊಡಕ್ಕೆ ಆಗಲ್ಲ ಅದು. ಈ ಒಂದು ಅಷ್ಟೇ ಖಾಲಿ ರೋಡ್ ಗಾರವಣಿ ಹೊಡಿತಾರದ ಅವನು. ಇದು ಆಕ್ಸಿಜನ್ ಲೀಕ್ ಆಗುತ್ತೆ ಅನಿಸುತ್ತೆ ಗುರು, KR ಹಾಸ್ಪಿಟ್ಲ್ ಮುಂಭಾಗ ಇರೋದು. ನಾನು ಈ ಕಡೆ ಒಂದ್ಸರಿ ಚೆಕ್ ಮಾಡಿದಾಗ ಈ ಕಡೆನೂ ಬಿದ್ದಿರುತ್ತೆ, ಇಲ್ಲೂ ಅಷ್ಟೇ. ಎರಡರಲ್ಲೊಂದು ಯೂಸ್ ಆಗ್ತಿರುತ್ತೆ, ಇದು ಯೂಸ್ ಆಗ್ತಾ ಇರುತ್ತೆ ಅಥವಾ ಅದು ಯೂಸ್ ಆಗ್ತಾ ಇರುತ್ತೆ. ಯಾವ್ದು ಯೂಸ್ ಆಗ್ತಿರುತ್ತೆ ಅಲ್ಲೇ ಲೀಕ್ ಆಗ್ತಾ ಇರೋ ಥರ ಕಾಣ್ತಾ ಇರುತ್ತೆ. ಬಹುಶಃ ಅದೇ ಲೀಕ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಏನೋ ಲೀಕ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಈ ಕಡೆ ಯೂಸ್ ಆಗ್ತಿಲ್ಲ, ಇದು ಆ ಕಡೆ ಚಿಕ್ಕದು ಯೂಸ್ ಆಗ್ತಾ ಇದೆ. ದೊಡ್ಡ ವರ್ಕಿಂಗ್ ಕಂಡೀಷನಲ್ಲಿ ಇರುತ್ತಲ್ಲ, ವರ್ಕ್ ಆಗ್ತಿರುತ್ತಲ್ಲ, ಆವಾಗ ಇದು ಹಾಗೇನೆ ತುಂಬಿಕೊಂಡಿರುತ್ತೆ. ಅದು ಯಾವ ಥರ ಅಂದರೆ ಹಳೆ ಕಾಲದಲ್ಲಿ ದೇವ್ರ ಫಿಲಮ್ಗಳಲ್ಲಿ ದೇವ್ರ ಸೀನ್ ತೋರಿಸ್ಬೇಕಾದ್ರೆ ಕೆಳಗಡೆ ಎಲ್ಲ ಹೊಗೆ ಬಿಡ್ತಿದ್ರಲ್ಲ, ಆ ರೇಂಜಲ್ಲಿ ಇರುತ್ತದು. ಆ ರೇಂಜಲ್ಲಿ ಹೊಗೆ ಬರ್ತಾ ಇರ್ತಲ್ಲಿ. ಆಕ್ಸಿಜನ್ ಅದು ಲೀಕ್ ಆಗ್ತಿರ್ಬೋದು, ನೋಡ್ಬೇಕು ಅದೇನೋ ಗೊತ್ತಿಲ್ಲ. ಅದು ಇರೋದಾಗಿ ನನಗೇನೋ ಅನ್ಸೋಣಪ್ಪ. ಅದು ಬೇಕಂತ ಇದು ಲೀಕ್ ಆಗಿರೋದು ಫಿಟ್ ಆ್ಯಂಡ್ ಫಿನಿಶ್ ಸರಿ ಇಲ್ಲ ಅಂದ್ಕೊಳ್ತೀನಿ. ದಡಿಯ 2 ದಿವಸ ಅವಾಗ ಕಾಣಿಸ್ಕೊಳ್ತಾ ಇರ್ತೀವಿ ರೋಡಲ್ಲಿ. ನಾಲಿಗೆ ತೋರಿಸ್ತಾರೋ, ನಾಲಿಗೆ ಕದ್ದಲೆ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ ಅವರು, ಸಿಕ್ಕಾಪಟ್ಟೆ ಜಾಸ್ತಿ, ನಾನ್ ಸ್ಟಾಪ್. ಅದುವೆ ಈ ವರ್ಷ ಲೆಕ್ಕ 2025 ಜಾಸ್ತಿ ಇರಬೇಕಿತ್ತು, 2026 ಜಾಸ್ತಿ ಆಯಿತು. ಯಾಕೆ ಅಂತ ಗೊತ್ತಾಗಿಲ್ಲ. ಜನವರಿ ಪೂರ್ತಿ ಪ್ರಾಬ್ಲಮ್ಯಾಟಿಕ್ ಪ್ರೈಮ್ ಕಿಂಗ್, ರಾಕಿಂಗ್ ಸ್ಟಾರ್ ಯಶ್, ಶ್ರುತಾ ಬಳ್ಳಾಳ್, ಅವರು ನಿಖಿಲ್ ಕುಮಾರಸ್ವಾಮಿ ಇವ್ರುಗಳ ಹೆಸರು ಹೇಳ್ಕೊಂಡು ಜನವರಿ ತಿಂಗಳಲ್ಲಿ ತೊಂದರೆ ಕೊಟ್ಟರು. ಫೆಬ್ರವರಿಯಲ್ಲಿ ಲಕ್ಷ್ಮಮ್ಮನ ಹೆಸರು ಹೇಳ್ಕೊಂಡು ತೊಂದರೆ ಕೊಟ್ಟರು. ಇವಾಗ ಮಾರ್ಚಲ್ಲಿ ಯದುವೀರ್ ಹೆಸರು ಹೇಳ್ಕೊಂಡು ತೊಂದರೆ ಕೊಡ್ತಾವ್ರೆ. ಆ್ಯಕ್ಚುಲಿ ಡಿಸೆಂಬರ್ 2025ಗೆ ಮುಗಿದೋಗ್ಬೇಕು, ಆದರೆ 2026ಗೂ ಕ್ಯಾರಿ ಆಗ್ತಾಯಿದೆ. ಸೊ ತಿಥಿ ಊಟ ಹಾಕ್ಸ್ಬೇಕು ಅನಿಸುತ್ತೆ ಅವ್ರಿಗೆ, ಅಲ್ಲಿವರೆಗೂ ನಿಲ್ಲಲ್ಲ ಬಹುಶಃ. ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಇವತ್ತು ಬೆಳಿಗ್ಗೆ ನೆನ್ನೆ ಸಾಯಂಕಾಲ ಪ್ರಕಾಶ ಅವರು ಸ್ಟಾರ್ ಸಿಟಿ ಪ್ರಕಾಶ್ ಅವ್ರ ಅಂಗಡಿ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಹತ್ರ ಹೋಗಿದ್ನಲ್ಲ, ಆವಾಗಲೇ ಸ್ಟಾರ್ಟ್ ಮಾಡಿಕೊಂಡೆ ಸ್ಕ್ರಿಪ್ಟ್ ಮಾಡೋದಕ್ಕೆ. ಮಾಡ್ತಾಯಿದ್ದೀನಿ. B5676 ಗಾಡಿ ಇಲ್ಲಿ ಬರುತ್ತೆ ಈಗ. ಅದೇ ಗಾಡಿ ಎಲ್ಲ ಹೋಗ್ತಾ ಇದೆಯಲ್ಲ, ಅದೇ ಗಾಡಿ. B5676 ಹೆವಿ ಸ್ಮೋಕ್ ಸ್ಮೆಲ್ SML ಗಾಡಿ. ಸ್ವರಾಜ್ ಬಸ್ ಲಿಮಿಟೆಡ್ ಬೈಕ್ ಸೈಡ್ 340 ಈಗ SML. ಇಲ್ಲೊಂದು ಇವನ ಅಮ್ಮನ ತುಲ್ಲು ಗುರು. ನಾನು ಗಾಡಿ ನಂಬರ್ ನೋಡ್ಕೊತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಒಂದು ಹೆವಿ ಸ್ಮೋಕ್ ಗುರು. ಅದು ಯಾವ ದರಿದ್ರ ಆಟೋಗಳು ಮೈಸೂರಲ್ಲಿ ಇದಕ್ಕಿಂತ ಹೋಗೇ ಬಿಡೋ ವೆಹಿಕಲ್ ಯಾವುದೂ ಇಲ್ಲ ಅನಿಸುತ್ತೆ. ಅವ್ನಿಗಾರು ಮನೆ ಮರ್ಯಾದೆ ಬೇಡವಾ? ನಾಚಿಕೆ ಮನೆ ಮರ್ಯಾದೆ ಒಂಚೂರಾದರೂ ಅಷ್ಟೊಂದು ಹೊಗೆ ಬಿಟ್ಕೊಂಡು ಹೋಯ್ತಾನಲ್ಲ. ಕೈನೆಟಿಕ್ ಸ್ಕೂಟ್ರು 2 ದಿವಸದಿಂದ ನೋಡ್ತಾ ಇದ್ದೀನಿ. ಅದು ಇಲ್ಲಿ ಸಿಕ್ಕಾಪಟ್ಟೆ ಹೋಗಿ ಈ ಕಡೆಯಿಂದ ಹೋಗುತ್ತೆ ಅಲ್ಲಿಗೂ. ಈ ರೋಡಿಂದ ನಾರಾಯಣ ಶಶಿ ರೋಡಲ್ಲಿ KR ಹಾಸ್ಪಿಟ್ಲ್ ರೋಡ್ ನಾನು ಬರ್ತೀನಲ್ಲ, ಈ ಕಡೆ ರೋಡಿಂದ ಹೋಗಿ ಸ್ಟ್ರೈಟ್ ಹೋಗ್ತಾನೆ. ಸ್ಟ್ರೈಟ್ ಹೋಗಿ ಪುನಃ ಅಲ್ಲಿಂದ ಬಂದು ಈ ಕಡೆಗೆ ಹೋಗ್ತಾನೆ. ಹೋಳಿ ಮಗಂತ ಅದು ಯಾರೋ ಗೊತ್ತಿಲ್ಲ, ಹೆವಿ ಹೋಗಿ. ಇದು ನೋಡಿ B8698 ಗಾಡಿ K09, ಯಾವುದೋ ಸ್ಕೂಲ್ ವ್ಯಾನ್. ಅದು ನಂಬರ್ 34. ಹೆವಿ ಸ್ಮೋಕ್. ಅದುವೇ ಇದೆಲ್ಲ ಈಗ ಹೋಯ್ತಲ್ಲ, ಅದಲ್ಲ ಅದ್ರ ಮುಂದೆ ಹೋಯ್ತಲ್ಲ, ಅಲ್ಲಿ ಸ್ಮೋಕ್ ಇರೋದು. ಈ ಪಾಯಿಂಟಿಗೆ ಬಂದು ಕುತ್ಕೊಂಡ್ರೆ ಸಾಕು, ಹೊಗೆ ಬಿಡೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ.
ಆ ಮುದಿತಲ್ಲೇ ಸೊಳೆ ಮಗ ತುಪ್ಪಕ್ಕಂತ ಉಗಿದು ಹೋಗ್ತಾನೆ. ಬಹುಶಃ ಅವ್ನ ಮುಖ ನೋಡಿದ್ದೀನಿ, ಚೆನ್ನಾಗಿ ನೋಡಿದ್ದೀನಿ ನಾನು. ಅವ್ನು ಪದೇ ಪದೇ ಇಲ್ಲೇ ಓಡಾಡ್ತಿರ್ತಾನೆ. ಇನ್ನೊಂದ್ಸರಿ ನೋಡಿದಾಗ ಕವರ್ ಮಾಡ್ತೀನಿ. ಈ ಪಾಯಿಂಟಿಗೆ ಬಂದು ಉಗಿದ್ಬಿಟ್ಟು ಹೋಗ್ತಾನೆ ಬಳಿ ಮಗ. ನಾರಾಯಣ ಶಕ್ತಿ ರೋಡಿಂದ ಬಂದ ಆ ಕಡೆ ಲೆಫ್ಟಿಂದ ಬಂದವ ಇಲ್ಲಿ ತುಪ್ಪಕ್ಕಂತ ಉಗಿದ್ಬಿಟ್ಟು ಹೋದ ಬಳಿ ಮಗ. ಅಲ್ಲೊಂದು ಹೆವಿ ಸ್ಮೋಕ್ 45 5 to 7 ಇರಬೇಕು, ನಾಟ್ ಶೋರ್. ಆ ಕಡೆ ಪಾಸ್ ಆಯ್ತಲ್ಲ ಅದು. ಅಪ್ಪ ಹೆಂಗರು ಇಲ್ಲಿ ಕೂರಕ್ಕೆ ಆಗಲ್ಲ, ಅಷ್ಟೊಂದು ಹೋಗೇ ಬಿಡ್ತಾರೆ ಸಿಕ್ಕಾಪಟ್ಟೆ. ಹೆಚ್ಚು ಹೋಗೇ ಬಿಡೋದಕ್ಕೆ ಇನ್ನೊಂದು ಅವಕಾಶ ಏನಪ್ಪ ರೀಸನ್ ಅಂದರೆ ಇಲ್ಲಿ ನಾರಾಯಣ ಶಾಸ್ತ್ರಿ ರೋಡು ಮತ್ತು NS ರೋಡು ಜಂಕ್ಷನ್ ಅಲ್ವಾ ಇದು. ಸೊ ಸ್ಪೀಡ್ ಬ್ರೇಕರ್ ಬರೋ ಇದೆ, ಝೀಬ್ರಾ ಕ್ರಾಸ್ ಬರೋ ಇದೆ. ಸೊ ಸ್ಲೋ ಮಾಡಿಬಿಟ್ಟು ಆಕ್ಸಿಲೇಟರ್ ರೈಸ್ ಮಾಡಿಕೊಂಡು ಬೇಕ್ ಬೇಕಂತ ಹೋಗ್ಬಿಟ್ಟು ಬೋಳಿ ಮಕ್ಕಳು ಅವಕಾಶ ಒಂದು ಹೋಗೇ ಬಿಡೋದಕ್ಕೆ ಚೆನ್ನಾಗಿ ಬಳಸ್ಕೋತಾರೆ. ಇವತ್ತು ಮತ್ತೆ ಅದೇ ಕಪಿ ಚೇಷ್ಟೆ ಮಾಡ್ತಾ ಇದ್ದಾನೆ. ಇಲ್ಲಿ ಒಮ್ಮ ಇದೇನೋ ರಟ್ಟೆ ಎತ್ಕೊಳ್ತಾ ಇಲ್ಲೋ, ಈ ಒಮ್ಮನಿಗೆ ರಟ್ಟೆ ಎತ್ಕೊಬೇಡ ಅಂತ ಹೇಳ್ತಾ ಇದ್ದ ಅವನು. ಓಕೆನಾ, ಅವನು ಫಸ್ಟ್ ಈ ಒಮ್ಮನಿಗೆ ಓಯ್ 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 ಅಂತ ನನ್ನ ಕಡೆ ಕೈ ತೋರಿಸ್ಕೊಂಡು ಎಡ್ಸ್ಕೊತಾವನವ. ಆ್ಯಕ್ಚುಲಿ ಈಗ ಹೇಳ್ತಾ ಇದ್ದಿದ್ದು ಈ ಒಮ್ಮನಿಗೆ, ಅದು ಅವ್ನು ನೋಡ್ತಾ ಇದ್ದಿದ್ದು ನನ್ನನ್ನು. ಎಲ್ಲ ಬಾ ಮುದ್ಕ ನನ್ನನ್ನು ನೋಡ್ಕೊಂಡು ನನ್ನ ಕಡೆ ಕೈ ತೋರಿಸ್ಕೊಂಡು ಓಯ್ 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 ನಡ್ಸ್ಕೊತಾವನೆ. ಆಮೇಲೆ ಒಮ್ಮ ರೆಸ್ಪಾಂಡ್ ಮಾಡಿ ಸೌಂಡ್ ಆ ಕಡೆ ಮರದ ಹಿಂದ್ಗಡೆ ಇದ್ಲು, ಒಮ್ಮ ಕಾಣ್ತಾ ಇರಲಿಲ್ಲ. ಸೊ ಅವಮ್ಮ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಅವಮ್ಮ ಒಬ್ಬಳ ಇದ್ದಾಳೆ ಅಂತ. ಕಪಿ ಚೇಷ್ಟೆ ಜಾಸ್ತಿ ಅವನು ಬೋಳಿ ಮಗಂದು. ಅಮ್ಮನಿಗೆ ಎತ್ಕೋಬೇಡ ಅಂತ ಬಾಬಿಡ್ಕೊಂಡು ತಾನು ಎತ್ಕೊಂಡೋಯ್ತು ಅನ್ನೋದು ಫ್ಲೆಕ್ಸ್. ಯಾರ್ದೋ ಸ್ಟೀಲ್ ಫ್ಲೆಕ್ಸ್ ಕಬ್ಬಣದ್ದು ತೂಕ ಹಾಕೋಕ್ಕೆ ಕಬ್ಬಣದ ಕಸಾರು ಆಗುತ್ತೆ ಅದಕ್ಕೆ ಎತ್ಕೊಂಡು ಅವನು. ಹೆಡ್ಲೈಟ್ ಆನ್ ಮಾಡ್ಕೊ ಬರ್ತಾ ಇದ್ದಾನೆ. ಇಲ್ಲೊಂದು ಹೆಡ್ಲೈಟ್ ಆನ್ ಮಾಡಿ ನಿಲ್ಸಿದ್ದಾರೆ. K06HX6313 ಅದು ಡಿಯೋ, JH644 ಇದು. ಅದು ಆ್ಯಕ್ಚುಲಿ DR ಅಲ್ಲ, ಅದು ಲೋ ಬಿಮ್ J948 ಅದು. JT5203 ಇನ್ನು ಡಿಯೋ ಸೆಕೆಂಡ್ ರೌಂಡ್ ಹೆಡ್ಲೈಟ್ ಆನ್ ಮಾಡಿ ಲೈಟ್ನ ಕಂಡು ಬಿಟ್ಟ. DR ಅಲ್ವೇ ಅಲ್ಲ ಇದು, HZ4485 ಗಾಡಿ ಅದು. ನಂಬರ್ ಒನ್ ತೋರಿಸ್ಕೊ ಮಾತಾಡ್ತಿರೋದು. ನೆಮ್ಮದಿ ಆಗಿತ್ತು ಬಿಡೋದಿನ ಹಿಂಗೆ ಅಂತ. ಸೆಕ್ಯೂರಿಟಿ ನಿಂತಿದ್ದಲ್ಲ, ಸಾಮಾನು ಪ್ರದರ್ಶನ ಮಾಡ್ಕೊ ಗೊತ್ತಿರೋದು ಅವನು. ಅಲ್ಲಿ ಸೆಕ್ಯೂರಿಟಿ ಮಾತಾಡ್ತಾನಲ್ಲ, ಇಂಥದ್ದು ಉಪೇಂದ್ರ ಉಚ್ಚಕುಮಾರ್ ಅಂತ ಏನೋ ಮಾತಾಡ್ತಾನೆ ಅವನು.
ಬಂದು ಹುಚ್ಚೋಕ್ಕೊಬಾರಂತ ಎಲ್ಲರೂ ಹೇಳ್ದೆ ಒಟ್ಟಲ್ಲಿ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಅಷ್ಟರೊಳಗೆ ಮೊಬೈಲ್ ಆಫ್ ಆಯ್ತು, ಅಂದರೆ ಮೊಬೈಲ್ ಕ್ಯಾಮ್ರಾ ರನ್ ಆಗ್ತಿರಲಿಲ್ಲ ಅವಾಗ. ಸೊ ಕ್ಯಾಮ್ರಾ ಆನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬರೋಣ ಅಂದ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದೇನೆಂದರೆ ವರುಣವ್ರ ಅಂಗಡಿ ಟೀ ಕುಡಿದ್ನಲ್ಲ ಗೊತ್ತು. ಅವಾಗ ನನಗಿಂತ ನಾನು ಇದರಲ್ಲಿ ಎಲ್ಲ ಸ್ಪಾಟಲ್ಲಿ HF100 ಗಾಡಿ JQ461 ಅದು ನಾನು ಸ್ಪಾಟಲ್ಲಿ ಇದ್ನಲ್ಲ, ಅಂದರೆ ಅಂಗಡಿ ಮುಂದೆ ಟೀ ಕಲೆಕ್ಟ್ ಮಾಡ್ಕೊಳಕ್ಕೆ ನಿಂತಿದ್ದೆನಲ್ಲ, ಅವಾಗ ನನಗೆ ಈ ಥರದ ಚಿಕ್ಕದು ಕಪ್ಪಲ್ಲಿ ಕೊಟ್ಟಿದ್ದು. ನನಗಿಂತ ಮುಂಚೆ ಇನ್ನೊಬ್ಬ ದೊಡ್ಡ ಕಪ್ಪಲ್ಲಿ ಕುಡಿತಾ ಕೂತಿದ್ದ. ಆದರೆ 10 ರೂಪಾಯಿ ಕಪ್ಪಲ್ಲಿ ಹಾಸ್ಪಿಟ್ಲ್ ಮುಂಭಾಗ ಕೊಡ್ತಾರಲ್ಲ ಅಷ್ಟು ಸೈಜಲ್ಲಿ ಒಬ್ಬ ಕುಡಿತಾ ಕೂತಿದ್ದ. ಸೊ ನನಗೆ ಚಿಕ್ಕ ಕಪ್ಪಲ್ಲಿ ಕೊಟ್ಟರು, ಚೋಟ ಸರಿ. ಅದಾದ ತಕ್ಷಣ ಪಕ್ಕದಲ್ಲಿದ್ದು ಒಬ್ಬ ರವಿ ಬಾಲಂಗೋಚಿ ಕೂತಿರ್ತಾನಲ್ಲ ದಿಡಿಯ, ಅವ್ನ ತಂಡದಲ್ಲಿದ್ದವನು ನಾವು ಬರ್ತೀನಿ, ಅವ್ರದ್ದೇನೋ ದೊಡ್ಡ ಮನೆ, ನಮ್ಮದು ಚಿಕ್ಕ ಮನೆ, ಕೆಲಸ ಆಯ್ತು ನಮಗೆ ಅಂದ್ಕೊಂಡು ಎದ್ದೋಯ್ತಾನೆ. ಅಂದರೆ ಅವನಿಗೆ ದೊಡ್ಡದು ಕೊಟ್ಟಿದ್ದೀವಿ, ನಿನಗೆ ಚಿಕ್ಕದು ಕೊಟ್ಟಿದ್ದೀವಿ ಅಂತ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಹಂಗಾರೆ ನನಗೆ 10 ರೂಪಾಯಿ ಕೊಟ್ಟಾಗಲೂ ಟೀ ಕಮ್ಮಿ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಅಂದರೆ ಅವ್ರು ನನಗೆ ಟೀ ಕೊಡ್ತಾರಲ್ಲ ಅದು 7 ರೂಪಾಯಿ ಇರ್ಬೋದು, 7 ಅಥವಾ 8 ರೂಪಾಯಿ ಇರ್ಬೋದು. ನನ್ನ ಪ್ರಕಾರ 7 ರೂಪಾಯಿ ಇರ್ಬೋದು. ಇನ್ನೊಂದು ಕಪ್ಪಲ್ಲಿ ಕೊಡ್ತಾರಲ್ಲ ಅದು 10 ರೂಪಾಯಿ ಇರ್ಬೋದು. ಗ್ಲಾಸಲ್ಲಿ ಕೊಡ್ತಾರಲ್ಲ ಅದು 15 ರೂಪಾಯಿ ಇರ್ಬೋದು. ಗೊತ್ತಿಲ್ಲ ಹೋಟೆಲಿ, ನನಗೂ ಪ್ರೈಸ್ ಏನಂತ ಗೊತ್ತಿಲ್ಲ. ಹೋಟೆಲ್ದಾರೆ 10 ರೂಪಾಯಿ ಕೊಟ್ಟಾಗ ವೈಟ್ ನನಗೆ ಇವಾಗ ಕೊಡ್ತಾರಲ್ಲ ವೈಟ್ ಕಲರು, 10 ರೂಪಾಯಿ ಕೊಟ್ಟಾಗಲೂ ಅದರಲ್ಲೇ ಕೊಡ್ತಾಯಿದ್ರು. ನಾನು ದುಡ್ಡು ಕೊಡದೆ ಹೊತ್ತು ಅದರಲ್ಲೇ ಕೊಡ್ತಾಯಿದ್ರು. ದುಡ್ಡು ಕೊಟ್ಟರು ಅದರಲ್ಲೇ, ದುಡ್ಡು ಕೊಡದೇ ಇದ್ರು ಅದರಲ್ಲೇ. ಇನ್ನು ಚಿಕ್ಕದು ಎಷ್ಟು ಕಪ್ಪು ಅಂತ ಗೊತ್ತಿಲ್ಲ. ಒಂದು ದಿವಸ ಜೇಬಲ್ಲಿ ದುಡ್ಡಿದ್ರೆ ಯಾರನ್ನಾರು ಕರ್ಕೊಂಡೋಗಿ ಇನ್ವೆಸ್ಟಿಗೇಟ್ ಮಾಡಬೇಕಷ್ಟೇ. ಜೇಬಲ್ಲಿ ದುಡ್ಡಿದ್ದಾಗ ಅದ್ರ ಜೊತೆ ಯಾರನ್ನಾರು ಕರ್ಕೊಂಡೋಗಿ ದುಡ್ಡು ಕೊಟ್ಬಿಟ್ಟು ಟೀ ಕುಡ್ಕೊಂಬ ಅಲ್ಲಿ ಹೋಗಿ. ಚಿಕ್ಕದು ಚೋಟ ಟೀ ಎಷ್ಟು ಫುಲ್ ಟೀ ಎಷ್ಟು ಟೈಪ್ಸ್ ಆಫ್ ಟೀಗಳಿದೆ ಅವೆಲ್ಲ ಕುಡ್ಕೊಂಬ ಅಂತ ಕಳಿಸ್ಬಿಟ್ಟು ಟೆಸ್ಟ್ ಮಾಡಿಸ್ಬೇಕಷ್ಟೆ. ಈಗ ಮಾಡಿಸ್ತೀನಿ ಹೋಟೆಲಿ, ತುಂಬ ಜನಕ್ಕೆ ಮಾಡಿಸ್ಬೇಕು, ತುಂಬ ಕಡೆ. ಅಲ್ಲಿ ಹೇಳ್ಬೇಕಾದ್ರೆ ರಿಯಾಲಿಟಿ ಏನು ಅಂತಲೇ ಗೊತ್ತಿಲ್ಲ ನನಗೆ. ಎಷ್ಟೊಂದು ಕಡೆ ಎಷ್ಟು ಅಂದರೆ ನನಗೆ ಒಂಥರ ಕೊಡ್ತಾರೆ. ನಾನು ಹೋದ ತಕ್ಷಣ ಎನ್ವೈರ್ಮೆಂಟ್ ಬದಲಾಗೋಗುತ್ತೆ. ಇದಕ್ಕಿದ್ದಂಗೆ ಪ್ರೈಸ್ ಹೈಕ್ ಆಗಿರುತ್ತೆ, ಇದಕ್ಕಿದ್ದಾಗೆ ಪ್ರೈಸ್ ಡೌನ್ ಆಗಿರುತ್ತೆ. ಆ ಥರ ಈಗ ಫಾರ್ ಎಕ್ಸಾಂಪಲ್ ಆ ಟೀ ಒಂದು 10 ರೂಪಾಯಿಗೆ ಎಷ್ಟು ml ಕಪ್ಪಲ್ಲಿ ಟೀ ಕೊಡ್ತಾರೆ ನನಗೆ ಗೊತ್ತೇ ಇಲ್ಲ. ಯಾಕೆಂದರೆ ದುಡ್ಡು ಕೊಟ್ಟರು ಅದರಲ್ಲೇ ಕೊಡ್ತಾರೆ, ದುಡ್ಡು ಕೊಡದೇ ಇದ್ರು ಅದರಲ್ಲೇ ಕೊಡ್ತಾರೆ. KB7584 ಹೆಡ್ಲೈಟ್ ಹಾಕೊಬಂದ ಅವನು. ಅದೇನು ಕರಿತಾವೋ ಆಸ್ಪತ್ರೆ ಗಬ್ಬು ಪದಗಳು ತೋರಿಸ್ತಾ ಗಬ್ಬು ವಾಸ್ತೆ ಹೊಡಿತಾ ಇರುತ್ತೆ. ಎಲ್ಲಿ ಹೆವಿ ಗಲೀಜು ಇರುತ್ತೆ ಎಲ್ಲ ಕಡೆ. ಅಂದರೆ ನನ್ನ ಮುಂದೆ ಮತ್ತೆ ಕರಿತಾ ಇರ್ತಾರೆ. ಇಲ್ಲೇ ನೋಡೋಕ್ರು ಧೂಳು ಎಷ್ಟೈತೆ, ಧೂಳು ಅಂತ ಕಸ. ಎಲ್ಲಿ ಹೋಗೋದು ಬೇಡ, ಅಲ್ಲೋಳು ಅದೇನು ಕರೀತಾಯ್ತವೋ. ನಾನು ಎಲ್ಲಿ ನಿಂತಿರ್ತೀನಿ ಅಲ್ಲಿ ಮಾತ್ರ ಕರೀತಾ ಇರ್ತವೆ, ಬರಲಿ ಹಿಡ್ಕೊಂಡು ಬಡ್ಡೆತಾವೆ. ಊಟ ಉಸ್ಕೊಂಡೋಗಿ ಎಸಿತಾ ಇದ್ದಾರಲ್ಲ ಆ ಫ್ಯಾಮಿಲಿಯಲ್ಲಿ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ರೂಪ ಅಂತ ಒಂದು ಆಟೋ ಹೋಯ್ತು ಇಲ್ಲಿ, ಅಲ್ಲಿ ರೂಪ ಫ್ಯಾಮಿಲಿಯವ್ರಾಗಿ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅವನು ಊಟ ಈಸ್ಕೊಂಡಾಗ ಎಸ್ದಿದ್ದಲ್ಲ, ಆ ಊಟ ತೊಗೊಂಡೋಗಿ ಎರಡೂ ಆಗುತ್ತೆ. ಒಂದು ಊಟ ತೊಗೊಂಡೋಗಿ ಎಸ್ದು ವೇಸ್ಟ್ ಮಾಡ್ದೆ ಅಂತನೂ ಆಗುತ್ತೆ. ಜೊತೆಗೆ ಇನ್ನೊಂದು ಏನಂದರೆ ಅದು ನನಗೆ ಕೊಟ್ಟಿದ್ದದು. ಅಂದರೆ ಅವ್ರು ಈಸ್ಕೊಂಡು ಅಲ್ಲಿ ಇಟ್ಟಿರ್ತಾರೆ, ನಾನು ಎತ್ಕೋಬೇಕು ಆ ಥರ. ಅರ್ಥ ಆಯ್ತಾ? ಅಂದರೆ ಅವ್ರು ಊಟ ಇಸ್ಕೊಂಡು ತಿನ್ನೋದಿಲ್ಲ, ಬದಲಿಗೆ ತೊಗೊಬಂದು ಪಕ್ಕ ಯಾರು ಇಟ್ಟಿರ್ತಾರೆ, ನಾನು ಅದನ್ನು ಎತ್ಕೊಂಡು ತಿನ್ನಬೇಕು. ಅಥವಾ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ, ಎತ್ಕೊಂಡು ತಿನ್ನಬೇಕು. ಆ್ಯಕ್ಚುಲಿ ಅದನ್ನೇ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದು ಇದರಲ್ಲಿ. ಎಲ್ಲಿ ಅವತ್ತೇ ಹುಡುಗ ತೊಗೊಬಂದು ವೇಸ್ಟ್ ಮಾಡ್ತೀನಿ ಅಂತ ವೀಡಿಯೋ ಕವರ್ ಮಾಡಿದ್ದೀನಲ್ಲ. ವೀಡಿಯೋ ಕವರ್ ಮಾಡಿದಾಗ್ಲೇ ಏನು ಹೇಳೋದು, ವೀಡಿಯೋ ಕವರ್ ಮಾಡಿದಾಗ್ಲೇ ಎಲ್ಲ ಹೇಳ್ತಿದ್ದೆ ಮರ್ತಾಯ್ತು. ಅಲ್ಲ ಬಡ್ಡಿ ಮಕ್ಕಳು ಅದೇನೋ ಮಾಡಿದ್ರು ಅವರು, ಇಲ್ಲಿ ಹೇಳ್ತಾ ಮರ್ತಾ ಹೋಯ್ತು.
ತೊಗೊಬಂದು ಎಸಿತಾನಲ್ಲ ಅವನು, ತೊಗೊಬಂದು ಎಸಿದಾಗ ಎತ್ಕೊಂಡು ತಿನ್ನಲಿ ಅಂತ. ಅಂದರೆ ವಿಡಿಯೋ ಕವರ್ ಮಾಡಿದಾಗೇ ಇನ್ನೊಬ್ಬ ಯಾರು ಡಸ್ಟ್ಬಿನ್ಗೆ ತೊಗೊಬಂದು ಹಾಕ್ತಾನಲ್ಲ, ಗಲಾಟೆ ಬರ್ತಾನೆ ಅವನು, ಯಾರು ಸಂತೃಪ್ತಿಯವನು. ನಾನು ಇದೆಲ್ಲ ಡ್ರಾಮಾ ಅಂತ ಹೇಳ್ಬಿಟ್ಟು ಹೋದೆ. ಆ್ಯಕ್ಚುಲಿ ಆವಾಗಲೇ ಹೇಳಿದ್ದೀನಿ ನಾನು, ಕುಬುದರ ಕದನ ಒಲಂಗೋಚಿ ಇದು. ಹುಡುಗ ಆ ವ್ಯಕ್ತಿ ಸಂತೃಪ್ತಿ ತಂಡದವನು ಒಬ್ಬ ಅರ್ಧಂಬರ್ಧ ಊಟ ಮಾಡಿಬಿಟ್ಟು ತೊಗೊಬ ಡಸ್ಟ್ಬಿನ್ಗೆ ಹಾಕ್ತಾನಲ್ಲ, ಆವಾಗ ವಾಪಸ್ ಡಸ್ಟ್ಬಿನಿಂದ ಎತ್ತಿಸ್ಕೊಂಡು ತಿನ್ನುವಂಬಿಟ್ಟು ತಿನ್ನಿಸ್ತಾನೆ ಅವನು. ಆ್ಯಕ್ಚುಲಿ ಅದೇ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋದು, ಅಂದರೆ ಅಲ್ಲಿ ಇಡ್ತೀವಿ ಎತ್ಕೊಂಡು ತಿನ್ನು ಅಂತ ಆ್ಯಕ್ಚುಲಿ ಮಾಡೋದವರು. ಒಂದು ಈಸ್ಕೊಂಡು ವೇಸ್ಟ್ ಮಾಡ್ತಾರೆ ಅನ್ನೋದು ಆಗುತ್ತೆ, ಇನ್ನೊಂದು ಈಸ್ಕೊಂಡು ಅಲ್ಲಿ ಇಡ್ತಾರೆ, ನನ್ನ ಪಾಲಿದ್ದು ಅವ್ರ ಪಾಲಿದ್ದು, ನೀನೇ ತೊಗೊತೀನಿ ಅಂತ. ಆ್ಯಕ್ಚುಲಿ ಅದು ಕಂಟಿನ್ಯೂಟಿ ಆ್ಯಟಿಟ್ಯೂಡ್ ಇತ್ತು ಇಲ್ಲಿ ಹಾಸ್ಪಿಟ್ಲ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ನಾನು ನಡೆದಿದ್ದು. ಅಂದರೆ ಅವ್ರು ಕೊಡ್ತೀವಿ, ಅವ್ರು ಅಂದರೆ ಡೈರೆಕ್ಟ್ ಅದನ್ನು ಕೊಡೋದಿಲ್ಲ ಜೀವಗಳು, ಅವರು ಬೇರೆ ಯಾರ ಕೈಗಾಗಿ ಕೊಟ್ಟಿರ್ತಾರೆ, ನಾನು ಅವ್ರ ಹತ್ರ ಇಸ್ಕೋಬೇಕು ಆ ಥರ. ಫಾರ್ ಎಕ್ಸಾಂಪಲ್ ಯಾರು ಇವರು ಹೋಮ್ಲೆಸ್ಗಳು ಒಂದಷ್ಟು ಜನ ಇರ್ತಾರೆ ಅಂತ ಇಟ್ಕೊಳ್ಳಿ, ಹೋಮ್ಲೆಸ್ಗಳು ಒಂದಷ್ಟು ಜನ ಇರ್ತಾರೆ. ಸೊ ನಾನು ಅವ್ರ ಹತ್ರ ಹೋಗಿ ಇಸ್ಕೋಬೇಕು, ಅಂದರೆ ಅವ್ರುಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋಗ್ತಾರೆ, ನನಗೆ ಡಿಸ್ಟ್ರಿಬ್ಯೂಷನ್ ನನಗೆ ಕೊಡೋದಿಲ್ಲ, ಸ್ಕಿಪ್ ಮಾಡೋಗ್ಬಿಡ್ತಾರೆ. ಸೊ ನಾನು ಬೇಕು ಅಂದರೆ ಹೋಮ್ಲೆಸ್ಗಳ ಹತ್ರ ಇಸ್ಕೋಬೇಕು ಆ ಥರ. ಅದ್ರ ಡ್ರಾಮಾ ನೆಕ್ಸ್ಟ್ ಸ್ಟಿಲ್ ಕಂಟಿನ್ಯೂಟಿ ನಡೀತು. ಆ್ಯಕ್ಚುಲಿ ಅವತ್ತೇ ನಡೀತು. ಅದು ಆ ಸಬ್ಜೆಕ್ಟ್ ಹೇಳಿಲ್ಲ ಅಂತ ಅಂದ್ಕೊಳ್ತೀನಿ, ಆದರೆ ಫುಡ್ ಡಿಸ್ಟ್ರಿಬ್ಯೂಷನ್ ಆಗಿದ್ದು ಸ್ಟೋರಿ ಅಂತೂ ಹೇಳಿದ್ದೀನಿ. ಈ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಬಂದಿದ್ದೆ, ಆವಾಗ ಇಲ್ಲಿ ಹೆವಿ ಫುಡ್ ಡಿಸ್ಟ್ರಿಬ್ಯೂಷನ್ ನಡೆದಿದೆ ಹಾಗೆ ಹೀಗೆ ಅಂತ ಏನೋ ಹೇಳಿದ್ದೀನಿ ಅವತ್ತು ಕಥೆ. ಅದು ರಾಜೇಶ JT5160. ಆ್ಯಕ್ಚುಲಿ ನಮ್ಮ ಮಮ್ಮಿ ಹೆಸರಲ್ಲಿ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರೋದು ಅವರು. 60 ಜುಪಿಟರ್ ಅಂದರೆ ಗುರುಗ್ರಹ. ನಮ್ಮ ಮಮ್ಮಿ 6ನೇ ತಿಂಗಳಲ್ಲಿ ಹುಟ್ಟಿರೋದು. ಹೇಳಿಲ್ವಾ, ಅವರು ನಮ್ಮ ಮಮ್ಮಿ ಹೆಸರಲ್ಲಿ ಲೈಸೆನ್ಸ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಅವರು 3 ಹೊತ್ತು ಊಟ ಕೊಡ್ತಾಯಿದ್ದು. ಆದರೆ ಅವ್ರು ಹೇಳಿದ್ದು ಆಜ್ಞೆಗಳನ್ನು ನಾನು ಪರಿಪಾಲನೆ ಮಾಡಲಿಲ್ವಲ್ಲ, ಹೀಗಾಗಿ ಊಟ ಕೊಟ್ಟಿಲ್ಲ ನನಗೆ ಅಷ್ಟು. ಇಲ್ಲಿ ಇಸ್ಕೊಬಂದು ಹಿಂಗೆ ಮಾಡೋದು, ಇಸ್ಕೊಬಾರ್ದು, ಇಲ್ಲಿ ಮಾಡ್ಬಿಟ್ಟು ಹೋಗ್ತಾ ಇರೋದು ಸುಮ್ಮನೆ. ಈ ಗಡ್ಡ ಕಾಣಿಸ್ಕೊಳ್ತಾನೆ ಇರ್ತಾನೆ. ನನ್ನ ಪ್ಯಾಂಟ್ಗೆ ನೀರು ಹಾಕ್ಸಿದ್ನಲ್ಲ ಅದೇ ವ್ಯಕ್ತಿ. ಜೊತೆಗೆ ನಿನ್ನೆ ಇಲ್ಲಿ ನೀರು ಹಾಕಿದಾಗ ಇಲ್ಲಿ ಗಲಾಟೆ ನೆನ್ನೆ ಇಲ್ಲಿ ಚಾರ್ಜ್ ಮಾಡ್ತಾ ಕೂತಿದ್ದಾಗ ನೀರು ಹಾಕಿ ನಾನು ಕೂತಿರೋ ಜಾಗಕ್ಕೆ ನೀರು ಚೆಲ್ತಲ್ಲ, ಆವಾಗಲೇ ಕಾಣಿಸ್ಕೊಂಡ ಇವನು. ಪಕ್ಕದ ಸೀಟಲ್ಲಿ ಕೂತ್ಕೊಂಡಿದ್ದ, ಅಂದರೆ ಪಕ್ಕದ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಕೂತ್ಕೊಂಡಿದ್ದ. ಈಗ 3ನೇ ಸರಿ ಕಾಣಿಸ್ಕೊಳ್ತಾ ಇರೋದು ಇವನು. ಗಡ್ಡ ಡ್ಯಾಡಿ ಕಮ್ಯುನಿಟಿ. ಅಲ್ಲೇ ಏನಿಲ್ಲ ಹುಡುಗಿ ಹೋಗ್ತಿದ್ದಾಳಲ್ಲ, ಅವ್ಳು ಟಿಕೆಟ್ ಬಗ್ಗೆ ವಿಚಾರಿಸ್ತಾಳೆ. ಚೂಡಿದಾರ್ ಹಾಕೊಂಡು ಹೋಗ್ತಾ ಇದ್ದಾಳ ಹುಡುಗಿ. ಎಲ್ಲಿ ಅವರು ಏನೋ ಹೇಳ್ತಾಯಿಲ್ಲ ವಿಚಾರಿಸ್ಬಿಟ್ಟು ಹುಡುಗಿ ಹೋಗ್ತಾವನಲ್ಲ, ಟ್ರೈನಲ್ಲಿ ಓಡಾಡ್ತಾನೆ ಇರ್ತಾನೆ. ಎಲ್ಲಿಗೆ ಹೋಗ್ತಾನೆ ಏನು ಅಂತ ಏನೋ ಗೊತ್ತಿಲ್ಲ, ಒಟ್ಟಾಗಿ ಟ್ರೈನಲ್ಲಿ ಹೋಗ್ತಾನೆ. ಹೇಳೋದು ಹತ್ಕೋತಾನೆ ಏನು.
ಸುಮ್ಮನೆ ಹಿಂಗೆ ಎಳೆಯೋದು ಹೊತ್ತೋದು ಟ್ರೈನಲ್ಲಿ ಇಲ್ಲಿಂದ ಇಲ್ಲಿ ಓಡಾಡೋದು. ನನ್ನ ಪ್ರಕಾರ ಈ ಥರದವ್ರು ಸುಮಾರು ಜನ ಇದ್ದಾರೆ ಒಳಗಡೆ. ನನ್ನ ಪ್ರಕಾರ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಕಳ್ತನ ಮಾಡ್ತಾರೆ. ಅಂದರೆ ಟ್ರೈನಲ್ಲಿ ಓಡಾಡ್ತಿರ್ತಾರೆ, ಯಾವ್ದಾದ್ರು ವ್ಯಕ್ತಿ ಸುಮ್ಮನೆ ಮೊಬೈಲ್ ಹಾಕ್ಬಿಟ್ಟು ಹಂಗೆ ನಿದ್ದೆ ಹೊಡಿತಾ ಇರ್ತಾನೆ, ಸೊ ಬಿಚ್ಕೊಂಡು ಹೋಗ್ಬಿಡೋದು ಆ ಥರದ್ದು. ಅಥವಾ ಯಾವ್ದಾದ್ರು ಲಗೇಜ್ ಇರುತ್ತೆ, ಸುಮ್ಮನೆ ನೆತ್ತಿಗೆ ಎತ್ಕೊಂಡು ಹೋಗ್ಬಿಡೋದು. ಈ ಥರದ್ದು ಏನಾರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಕಳ್ತನ ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಶೋರ್, ಕಣ್ಣಾರ ನೋಡಿಲ್ಲ ಕಳ್ತನ ಮಾಡಿದ್ದು, ಬಟ್ ಅಲ್ಲಿ ಇವ್ರ ಆ್ಯಕ್ಟಿಟ್ಯೂಡ್ ನೋಡ್ರೆ ಹಾಗೆ ಅನಿಸುತ್ತೆ. ಈ ಥರದವ್ರು ತುಂಬ ಜನ ಇದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಸುಮ್ಮನೆ ಟ್ರೈನಲ್ಲಿ ಇರ್ತಾರೆ, ರೈಲ್ವೇ ಇರ್ತಾರೆ, ರೈಲಲ್ಲೇ ಓಡಾಡ್ತಿರ್ತಾರೆ ಸುಮ್ಮನೆ. ಆಮೇಲೆ ಅವಾಗ ಇಳಿಯೋದು ಹೊತ್ತು ಜಾಸ್ತಿ ಇರುತ್ತೆ. ಅಂದರೆ ಈಗ ಇದು ನೋಡೋದು ಮಧ್ಯೆ ಗಾಡಿಗಳು ಸ್ಟಾಪ್ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ಚೇಂಜ್ ಆಫರ್ಗಳು ಎಕ್ಸ್ಚೇಂಜ್ಗಳು ನಡೀತಾ ಇರುತ್ತೆ. ಅಂದರೆ ಈಗ ನೆಕ್ಸ್ಟು ಇದು ಕಡ್ಕೊಳ್ಳೋದಲ್ಲಿ ಸ್ಟಾಪ್ ಕೊಡುತ್ತಲ್ವಾ, ಸೊ ಕಡ್ಕೊಳ್ಳೋದಲ್ಲೇ ಬೇರೆ ಯಾರನ್ನೋ ಮೀಟ್ ಮಾಡ್ತಾರೆ ಇವ್ರುಗಳು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಟ್ರೈನ್ ಒಳಗಡೆ ಯಾವುದೋ ಒಂದು ವಸ್ತು ಕದ್ದಿರ್ತಾರೆ ಅಂತ ಇಟ್ಕೊಳ್ಳಿ, ಆ ವಸ್ತುನ ಜೇಬಳಿಗೆ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಸ್ಟಾಪ್ ಅಂತ ತಕ್ಷಣ ಚೆಕ್ ಅಂತ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಆ ಥರ. ಆಮೇಲೆ ಕದ್ದಿದ್ದು ಒಬ್ಬ ವ್ಯಕ್ತಿ ಇರೋದಿಲ್ಲ, ಇಲ್ಲಿ ತುಂಬ ಜನ ಇರ್ತಾರೆ. ಅಲ್ಲಿ ನೋಡಿ ಯಾರನ್ನೋ ಹುಡ್ಕೊಂಡು ಹೋಗ್ತಾ ಇದೆ ನಾವು ಆ್ಯಕ್ಚುಲಿ. ಆಮೇಲೆ ಇನ್ನೊಂದೇನೆಂದರೆ ವಸ್ತುಗಳನ್ನು ಅಷ್ಟೇ, ಕದ್ದು ವಸ್ತುನ ಅವರೇ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಈಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಹತ್ತಾ ಇದೆ ಟ್ರೈನ್ ಅವ್ನು, ಮತ್ತೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಮೊಬೈಲ್ ಕದ್ದ ಅಂತ ಇಟ್ಕೊಳ್ಳಿ, ಆ ಮೊಬೈಲ್ ಕದ್ದಿದ್ದ ಮೊಬೈಲ್ನ ಜೇಬಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಸೊ ಏನು ಮಾಡ್ತಾನೆ, ಕದ್ಬಿಟ್ಟು 2 ಹೆಜ್ಜೆ ಮುಂದಕ್ಕೆ ಹೋಗಿ ಬೇರೆ ಯಾರೋ ವ್ಯಕ್ತಿ ಇರ್ತಾನೆ, ಯಾರೋ ವ್ಯಕ್ತಿಗೆ ಪಾಸ್ ಆನ್ ಮಾಡಿಬಿಡ್ತಾರೆ. ಅವನು ಇನ್ನೊಬ್ಬನು ಪಾಸ್ ಆನ್ ಮಾಡ್ತಾನೆ, ಹಂಗೆ ಬೇರೆಯವರು ಪಾಸ್ ಆನ್ ಮಾಡ್ತಾ ಇರ್ತಾರೆ. ಸೊ ಅವ್ರುಗಳೆಲ್ಲ ಎಲ್ಲರೂ ಒಂದೇ ಥರ ಯೂನಿಫಾರ್ಮಿಟಿ ಇರೋಲ್ಲ. ಅಂದರೆ ಡ್ರೆಸ್ ಕೋಡ್ ಆಗಲಿ, ವಯಸ್ಸಿನ ಮಿತಿ ಆಗಲಿ, ಆ ಥರದ್ದು ಯಾವುದೂ ಇರೋಲ್ಲ. ಒಬ್ರಿಗೊಬ್ಬರು ರಿಸಂಬಲ್ಸ್ ಇರೋದಿಲ್ಲ. ಆ ಥರ ಇರ್ತಾರೆ. ಒಬ್ಬ ವಯಸ್ಸಾದವನು ಹೆರಿಟೇಜ್ ಹಿರಿಯ ನಾಗರಿಕ ಆದರೆ, ಇನ್ನೊಬ್ಬ ಈ ಥರ ಹುಡುಗ ಇರ್ತಾನೆ, ಇನ್ನೊಬ್ಬ ಚಿಕ್ಕ ಹುಡುಗ ಇರ್ತಾನೆ, ಯಾರೋ ಚಿಕ್ಕ ಹುಡುಗಿ ಇರ್ತಾಳೆ. ಈ ಥರದ್ದು ತುಂಬ ಜನ ಇರ್ತಾರೆ. ನಾನು ನೋಡಿರೋ ಪ್ರಕಾರ ಇವ್ರಿಗೆ ಕಳ್ಳರೆ ಇವ್ರದ್ದು ಒಂದು ಟೀಮ್ ಇರುತ್ತೆ. ಸೊ ಇವ್ರು ಹಿಂಗೆ ಟ್ರೈನ್ ಎತ್ಕೊಬಿಡ್ತಾರೆ. ಟ್ರೈನ್ ಎತ್ಕೊಂಡು ಸುಮ್ಮನೆ ಓಡಾಡ್ತಿರ್ತಾರೆ. ಅಲ್ಲಿ ಏನೇನು ವಸ್ತುಗಳು ಸಿಗ್ತದೆ ಎಲ್ಲ ಸುಮ್ಮನೆ ಬಾಚ್ಕೋ ಅಷ್ಟೇ. ಸಾಧ್ಯವಾದ ಎಲ್ಲ ವಸ್ತುಗಳನ್ನು ಬಾಚ್ಕೊಂಡು ಅಲ್ಲೇ ಪಕ್ಕ ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಫೈನಲಿ ಎಲ್ಲರೂ ಶೇರ್ ತೊಗೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಈ ಇದರಲ್ಲಿ KRS ಪೇಟೆಲ್ ಮುಂಭಾಗ ಔಟ್ ಹಾಯಿಸ್ಕೊಳ್ತಾರಲ್ಲ, ಅಲ್ಲಿ ಬಹುತೇಕ ಜನರ ಕೆಲಸ ಇದೆ ಅಂತ ನನ್ನ ಅನಿಸಿಕೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಇವರು ಮೊಬೈಲ್ಗಳನ್ನು ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಅದು ಅಲ್ಲದೆ ಇವ್ರ ಟೀಮ್ ಸ್ಪಿರಿಟ್ ಹೆಂಗೆ ಎಷ್ಟು ಮಟ್ಟಿಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಸಿಕ್ತು ಅಂತ ಇಟ್ಕೊಳ್ಳಿ, ಆ ಮೊಬೈಲ್ ದುಡ್ಡನ್ನ ಒಬ್ಬನೇ ಎತ್ಕೊಂಡು ಓಡೋಗೋದಿಲ್ಲ, ಅವ್ರು ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ. ಸೊ ಟೀಮ್ ವರ್ಕ್ ಇರುತ್ತೆ. ನಾನು ನೋಡೋ ಪ್ರಕಾರ ಟೀಮ್ ವರ್ಕ್ ಇರುತ್ತೆ. ಜೊತೆಗೆ ಇನ್ನೊಂದೇನೆಂದರೆ ಇವರು ಏನು ಹೇಳೋದು, ಮೊಬೈಲ್ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಮೊಬೈಲ್ಗಳು ಚಾರ್ಜ್ ಬೇಸಿಕಲಿ ಎಲ್ಲರೂ ಚಾರ್ಜ್ ಹಾಕ್ಬಿಡ್ತಾರೆ, ಹಂಗೆ ನಿದ್ದೆ ಹೋಗ್ಬಿಡ್ತಾರೆ. ಸೊ ಅವ್ರ ಮೆತ್ತಿ ಬಿಚ್ಕೊಂಡು ಹೋಗ್ಬಿಡೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಒಟ್ಟಲ್ಲಿ ವಸ್ತುಗಳು ಕಳ್ತನ ಮಾಡೋದು, ಅದನ್ನು ಬೇರೆ ದೊಡ್ಡ ಟೀಮ್ ವರ್ಕ್ ಇರುತ್ತೆ. ಸೊ ಒಬ್ಬರು ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಂಡೋಗಿ ಅದನ್ನು ಟೀಮ್ ಸ್ಪಿರಿಟಲ್ಲೇ ಬೇರೆಯವರು ಮಾರಾಟ ಮಾಡ್ಬಿಟ್ಟು ಬಂದಿದ್ದು ಎಲ್ಲರೂ ಶೇರ್ ತೊಗೊಳ್ತಾರೆ. ನನ್ನ ಪ್ರಕಾರ ಇದೇ ನನ್ನದು. ಅದೇನು ಮಾಡ್ತಾರೋ ಏನೋ ಐಡಿಯಾ ಇಲ್ಲ, ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ಈ ಥರ ತುಂಬ ಜನ ಇದ್ದಾರೆ. HF 8865 ಸ್ಪ್ಲೆಂಡರ್ ಗಾಡಿ ಮುಂದೆ ಹೋಗ್ತಾ ಇದೆ. ಇಬ್ಬರು ಹುಡುಗರು ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಲೆಫ್ಟ್ ಸೈಡಿಂದ ಹೋಗ್ತಾರೆ. ಆ್ಯಕ್ಚುಲಿ ಅವರು ನಿಲ್ಲಿಸಿದ್ರು ಗಾಡಿನ, ಏನೋ ಅಡ್ರೆಸ್ ಯಾರನ್ನೂ ಹುಡ್ಕೋರಂಗೆ ಹಿಂಗೆ ನೋಡಿಕೊಂಡು ಗಾಡಿ ಮುಂದೆ ನಿಲ್ಲಿಸಿದ್ರು. ಫಸ್ಟು ನಾನು ಆಗಲೇ ಗೆಸ್ ಮಾಡಿದ್ರೆ ನಾವು ಕೆಲಸ ಮಾಡ್ತಾರೆ, ಪ್ರತಿಭೆ ದೋಷಕ್ಕೆ ಬಂದಿರೋದು ಇವರು ವರ್ಷ. ಸೊ ಪೂರ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಮೇಲೆ ಮುಚ್ಕೊಂಡು ಹೋಗ್ಬೇಕಲ್ವಾ, ರೋಡಿಂದ ಕೆಳದಿಳಿದು ಇದು ಧೂಳೆಲ್ಲ ಎಳಿಸ್ಕೊಂಡು ಹೋಗ್ತಾರೆ. HB 8457 ಗಾಡಿ ಅಪೋಸಿಟ್ ಸೈಡ್ ಬರ್ತಾರೆ. ಸುಮ್ಮನೆ ಮುಚ್ಕೊಂಡು ಒಂದು ಸೈಡ್ ಹೋಗಲ್ಲ, ಯಾವ ಥರ ಲೆಫ್ಟ್ ರೈಟು ಹಂಗೆ ಎರ್ಕೊಂಡು ಚೋಕ್ ಕೊಡ್ತಾರೆ. ಆ್ಯಕ್ಚುಲಿ ಅಲ್ಲೂ ಒಬ್ಬ ಯೂನಿಕಾರ್ನ್ ಗಾಡಿ ಬರ್ತಾ ಇದ್ದಾರೆ, ಮುಂದೆ ಬರಲಿ ಅವನದು ಅದೇ ಕತೆ. ಹಿಂದ್ಗಡೆಯಿಂದ ಬಂದು ಒಂದು ಯಾರನ್ನೂ ಹತ್ತಿಸ್ಕೊಳಕ್ಕೆ ನಿಲ್ಸಿದ್ದಾನೆ. ಅಲ್ಲಿ ಮುಚ್ಕೊಂಡು ಬಂದು ಅವ್ನ ಪಾಡ ಅವ್ನ ಕೆಲಸ ನೋಡ್ಕೊಂಡೋಗಲ್ಲ. ಗಾಡಿ ತಂದು ನಾನು ಮುಂದೆ ನಿಲ್ಲಿಸ್ತಾನೆ ಇವನೇ. 11EW 710 ಗಾಡಿ ಅದು, 45EE7694 ಗಾಡಿ ಅದು. ಬಹುಶಃ ಇದು ಅಲ್ಲಿಗೆ ಹೋಗುವಂಥ ಪ್ರಕಾಶ್ ನೋಡೋಕೆ ಹೋಗುವಂಥ ಕಮೆಂಟ್ ಪಾಸ್ ಮಾಡ್ತಾ ಇರೋದು ಅದು, ಪ್ರಕಾಶ್ ನೋಡೋಕೆ ಹೋಗುವಂಥ. LD 54 iCube ಇದೆ, ಯೂಟರ್ದು ಆಗ್ತಿದೆಲ್ಲ ಅವನ್ನ ತಿಡೆ ಸುಬ 02 K02 LD 54 ಗಾಡಿ ಅದು. ಆ್ಯಕ್ಚುಲಿ ಗಾಡಿ ತಂದು ನಿಲ್ಲಿಸೋದಲ್ಲ, ಮುಚ್ಕೊಂಡು ಅವ್ನು ಕೆಲಸ ನೋಡ್ಕೊಂಡು ಹೋಗ್ತಾ ವೆರಿ ಕ್ಲೋಸ್ ಅಪ್ ತೊಗೊಬಂದು ಗಾಡಿ ನಿಲ್ಲಿಸೋದು ಬೇಕಂತ ಮಾಡೋದು ಏನೋ ಗೊತ್ತಿಲ್ಲ.
ಈ ಹೊಸ ಮನೆಗಳು ಹೊಸ ಕಾಂಪ್ಲೆಕ್ಸ್ಗಳು ಕಟ್ಟ ಕಡೆನೇ ಕಿರಿಕ್ ಮಾಡ್ತಾರೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನನ್ನ ಹೆಸರು ನವೀನ ಅಂತಿದೆಯಲ್ಲ ಅದಕ್ಕೆ ನಾನು ನೋಡೋದ. ಈಗ ಸದ್ಯಕ್ಕೆ ಕಾಂಪ್ಲೆಕ್ಸ್ಗಳು ಕಟ್ತಾ ಇರೋ ಕಡೆ ಎಲ್ಲ ಕಿರಿಕ್ ಮಾಡ್ತಾಯಿದ್ದಾರಲ್ಲ, ಅವ್ರುಗಳು ವರ್ಕೌಟ್ ಮಾಡಿದಾಗ ವಿಷಯ ಗೊತ್ತಾಗುತ್ತೆ. ಅವ್ರದ್ದು ಯಾರು ನೆಟ್ವರ್ಕ್ ಸೇರಿದ್ದು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅವಾಗ ಆಟೋಮೆಟಿಕ್ಕಾಗಿ. ಸದ್ಯಕ್ಕೆ ಶಾ ಮೋಟಾರ್ಸ್ ಹತ್ರ ಇರೋದು ಕಾಂಪ್ಲೆಕ್ಸ್ ಕಿರಿಕ್ ಮಾಡ್ತಾಯಿರ್ತಾರೆ. ಬಹುಶಃ ಅದು ಈ ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿರೋದು, ಪಾರ್ಕದು ಜಾಗ ಇರಬೇಕು ಅಂದ್ಕೊಳ್ತೀನಿ, ಅದಕ್ಕೆ ಹತ್ತಿರ ವರ್ಕೋತಾರೆ. ಇನ್ನೊಂದು KTM ಶೋರೂಮ್ ಹತ್ರ ಒಬ್ಬರು ಜಾಸ್ತಿ ಅವಾಗ ನೀರು ಹೆಚ್ಚೋದು ಅದೆಲ್ಲ ಮಾಡ್ತಾಯಿರ್ತಾರೆ. ಬಹುಶಃ ಅವರು ಒಡೆಯರ್ಸ್ ನೆಟ್ವರ್ಕ್ ಸೇರಿದವ್ರು ಇರ್ಬೋದು ಅಂದ್ಕೊಳ್ತೀನಿ, ಅದಕ್ಕೋಸ್ಕರ ಕಿರಿಕ್ ಮಾಡ್ತಿರ್ತಾರೆ. ಅವೆರಡು ತನಿಖೆ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಗೊತ್ತಾಗೋಗುತ್ತೆ. ಇಬ್ಬರು ಜೊತೆಗೆ ಗುದ್ದಾಡ್ತಾಯಿದ್ರು. ಅವ್ನ ಪ್ಯಾಂಟ್ ನೋಡಿದ್ರು ಅಲ್ಟ್ರಾ. ಇನ್ನೊಬ್ಬ ಚಡ್ಡಿ. ಕರ್ಕೊಳ ರಮೇಶ್ ಪಾಲಂಗೋಚಿ ಚಡ್ಡಿ ಇವನು ಇದ್ರ ಜೊತೆಲ್ಲ ಗೊತ್ತಾಗೋದು. ಆ್ಯಕ್ಚುಲಿ ಇಷ್ಟೇ ಊಟ. ಫಸ್ಟು ಸಾಂಬಾರು ಕಡಿಮೆ ಹಾಕಿದ್ರು, ಪುನಃ ಮತ್ತೆ ನಾವು ಹೋಗೋದಿಲ್ಲ. ಇರೋ ಸಾಂಬಾರಿಗೇ ಇದ್ದಿದ್ದನಕ್ಕೆ ಮತ್ತು ಅದೇ ಸಾಂಬಾರು ಜೊತೆಗೆ ನಾನು ಸ್ವಲ್ಪ ಮಜ್ಜಿಗೆ ಹಾಕ್ತು ಖಾಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಕ್ರೌಡ್ ಇದೆ ಅದಕ್ಕೋಸ್ಕರ. ಆ್ಯಕ್ಚುಲಿ ಇಲ್ಲಿ ಮಲ್ಗೋ ಪ್ರಯತ್ನ ಮಾಡ್ತೀನಿ ಪಾರ್ಕಿಗೆ. ಶ್ರೀಮತಿ ಅಕ್ಕಮ್ಮಣ್ಣಿ ಉದ್ಯಾನವನ. ಸೊ ಅಕ್ಕಮ್ಮಣ್ಣಿ ಇದು ಖಂಡಿತ ಒಡೆಯರ್ಸ್ದೇ ನೆಟ್ವರ್ಕ್ಸು ಪಾರ್ಕು, ಅವರ ಹೆಸರಲ್ಲೇ ಇರೋದು. ಇಲ್ಲಿ ಮಲ್ಗೋ ಪ್ರಯತ್ನ ಮಾಡ್ತೀನಿ. ಮುಂಚೆ ಒಂದು ಸರಿ ಇಲ್ಲಿ ಮಲ್ಗೋಕ್ಕೆ ಪ್ರಯತ್ನ ಮಾಡಿದ್ದೆ, ಅವ್ರು ಸಿಕ್ಕಾಪಟ್ಟೆ ಎಲ್ಲ ಕಿರಿಕ್ ಮಾಡಿದ್ರು ಹುಡುಗರು. ಅಂದರೆ ಗಲಾಟೆ ಮಾಡ್ತಾರೆ, ಅದೆಲ್ಲ ರೆಕಾರ್ಡ್ ಮಾಡೋಕ್ಕೆ ಮಾಡಿದ್ದೆ. ಇವಾಗ ಗಲಾಟೆ ಮಾಡೋರು ಯಾರು ಇಲ್ಲ, ಕರೆಕ್ಟಾಗಿ ಇದೇ ಜಾಗ ಬಿಟ್ಟು ಮಿಕ್ಕಿದೆಲ್ಲ ಕವರ್ ಆಗಿತ್ತು. ಸೊ ಇದೇ ಜಾಗದಾಗ ಕುತ್ಕೊಂಡಿದ್ದೀನಿ. ಅಲ್ಲೂ ಜನ ಇದ್ದರು, ಹೀಗೆ ಎದ್ದೋದ್ರು. ಈಗ ಹೇಳ್ಬೇಕಾಗಿರೋದು ಏನಂದರೆ ಈ ಕಿಟಕಿಲಿ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಕಿಟಕಿ ಡೈರೆಕ್ಟಾಗಿ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಾನೆ ಒಳಗಡೆ. ಸೊ ಅವ್ನು ಬಂದು ನಾನು ಈ ಬೆಂಚ್ ಕ್ಲೀನ್ ಮಾಡ್ತಾಯಿದ್ನಲ್ಲ ಅವಾಗ ನೋಡ್ತಾನೆ ಇದ್ದ. ಸೊ ನಾನು ಕುತ್ಕೊಂಡ್ಮೇಲೆ ಸುಮ್ಮನೆ ನಾನು ಪಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಬಹುಶಃ ನಾನು ಮಲಿಕೊಂಡ್ಮೇಲೆ ಎದ್ದು ಬಂದು ಎದ್ದೇಳಿಸ್ತಾನೆ ಅಂತ ಅಂದ್ಕೊಳ್ತೀನಿ. ಎವ್ರಿಥಿಂಗ್ ಇಸ್ ಆರ್ಗನೈಸ್ಡ್. ನಾನು ಬಂದಾಗ ಎಲ್ಲ ಫಿಲಪ್ ಆಗಿ ಇದೊಂದೇ ಜಾಗ ಖಾಲಿ, ನಾನು ಕುತ್ಕೊಂಡಿರೋ ಜಾಗ ಮಾತ್ರ ಖಾಲಿ ಇದ್ದಿದ್ದರಿಂದ, ಜೊತೆಗೆ ಸ್ಟ್ರೈಟಾಗಿ ಅವ್ನು ಕುತ್ಕೊಂಡಿರೋದ್ರಿಂದ ಇದು ಆರ್ಗನೈಸ್ಡ್ ಅಂದ್ಕೊಳ್ತೀನಿ. ನೋಡೋದ ಮಲ್ಗೋ ಪ್ರಯತ್ನ ಮಾಡ್ತೀನಿ. ಮಲಿಕೊಂಡು ಯಾರೋ
ಇಷ್ಟಪಡಲಿಲ್ಲ ಅಂದರೆ ನಿದ್ದೆ ಮಾಡೇ ಬಿಡ್ತೀವಿ. ಇಲ್ಲಾಂದರೆ ನೋಡೋದು ಏನಾಗುತ್ತೆ. ಜೊತೆಗೆ ಇಲ್ಲಿ ಮಾತಾಡೋ ಸಾಧ್ಯತೆ ಇದೆ. ಇಲ್ಲಿ ಜಾಗ ಇದೆ. ಸೊ ಇಲ್ಲಾರು ಕಾರ್ ತೊಗೊಬಂದು ನಿಲ್ಲಿಸ್ಕೊಂಡು ಅಥವಾ ಬೈಕ್ ತೊಗೊಬಂದು ನಿಲ್ಲಿಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಕುತ್ಕೊಳ್ಳೋಕೆ ಸ್ವಲ್ಪ ಜಾಗ ಇದೆ, ಯಾರ್ಯಾರು ಬಂದು ಕುತ್ಕೊಂಡು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 2 ಪಾಸಿಬಿಲಿಟೀಸ್ ಇದೆ ಇಲ್ಲಿ ನೋಡೋದ. ಹುಣಸೆ ಕಡೆ ಹೋಗ್ತಿರೋದು ಅದು ಎಷ್ಟು ಚೆನ್ನಾಗಿ ಆ ಕಡೆಯಿಂದನೇ ಎಸಿತಾರಲ್ಲ ಲೆಕ್ಕ ಆ ಕಡೆ. ಆಮೇಲೆ ಈಗ ಏನೋ ಒಂದು ಕೆಲಸ ಇಲ್ಲಿ ನಡೆಯುತ್ತೆ, ಅದಕ್ಕೋಸ್ಕರ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಕರೆಕ್ಟಾಗಿ. ಇದೊಂದೇ ಜಾಗ ಬಿಟ್ಟಿದ್ದಾರೆ ಅಂತ ಅಲ್ಲಿ ನಿಂತ್ಕೊಂಡು ಹೊಡೆದ್ರೆ ಕಲ್ಲು ಅಥವಾ ದೊಡ್ಡ ಏನಾದ್ರು ಎಸಿದ್ರೆ ಕರೆಕ್ಟಾಗಿ ಇಲ್ಲಿ ಗಂಟೆ ಬರ್ತದೆ. ಚೆನ್ನಾಗಿ ಆರ್ಗನೈಸ್ ಮಾಡೋರೆ. ಕುದುರೆ ಚಂದ ನಡೆಯೋ ಅವನ ಎಫರ್ಟ್ ವೇಸ್ಟ್ ಆಗಬಾರ್ದು ಅಂತ. ಎಲ್ಲೂ ಪ್ರಕಾಶ್ ಬಾಲಂಗತಿ ಬೆಳೀತಲ್ಲ. ಪ್ರಕಾಶ್ ಬಾಲಂಗತಿ ಮತ್ತು ವಿಪ್ಲ ರಮೇಶ್ ಹೇರ್ ಸ್ಟೈಲ್, ದಾರಿವಕ ಮತ್ತು ತಾತಪ್ಪ ಬಲಂಗತಿ, ದಾರಿವಕ ಕೃಷ್ಣಕುಮಾರ್. ಈಗ ಪಾರ್ಕಿಂದ ಈಚೆಗೆ ಬಂದೆ. ಪ್ರಕಾಶ್ ಬಾಲಂಗಚ್ಚಿ ಈ ಸೋಳ ಮಕ್ಕಳ ಸವಾಸ. ಏನು ಅದ್ಭುತಗಳು ನಮ್ಮ ಮನೆ ಬರೋ ನೋಡಿಪ್ಪ. ಇವುಗಳನ್ನೆಲ್ಲ ತೋರಿಸ್ಕೊಂಡು ಓಡಾಡ್ಬೇಕು ನಾವು. ಪಡ್ಡತ್ತವ ಆರ್ಗನೈಸ್ನ ಗೆಸ್ ಮಾಡಿದಾಗಲೇ ಬ್ಯಾಕ್ಲೈಟ್ ಇರುತ್ತೆ, ಮುಖ ಕಂಡಿರಲ್ಲ ಬಿಡಿ. ಗೊತ್ತು ನನ್ನ ಮಕ್ಳ ಹತ್ರ ಕುಮುದಾಳ ಕಂದನ ಬಾಲಂಗಚ್ಚಿ ಅದು. ಕುಮುದ ಮತ್ತು ಕುಮುದಾಳದ ಕಂದ ಬಾಲಂಗಚ್ಚಿ ಅದು. ಈ ಕ್ಯಾಬ್ ತಗೋಬೇಕು, ಚೆನ್ನಾಗೈತೆ. ಬೇಡ ಆಟೋಮ್ಯಾಟಿಕ್ ಈ ಕಡೆ ಎಲ್ಲ ನೋಡ್ಕೋಬೋದು. ಆ್ಯಕ್ಚುಲಿ ತಮಿಳ್ನಾಡು ಗಾಡಿ ಅದು. ಅಲ್ಲೇ ತಮಿಳ್ನಾಡು 88Q5388 ಗಾಡಿ. ರಮೇಶ್ ಆ್ಯಟಿಟ್ಯೂಡ್ ಸಿಕ್ಕಾಪಟ್ಟೆ ಇದೆ ಗುರು. ಇದು ಯಾವ ಲೌಡ ಕ್ಯಾಬಲ್ಲಿ ಗೊತ್ತಿಲ್ಲ. ಸುಮಾರು ಜನ ಆಸ್ಪತ್ರೆಯಿಂದ ನಾಲ್ಗೆ ತೋರಿಸ್ಕೊ ಓಡಾಡೋದು ಕಡ್ಕೊಳ್ಳೋ ರಮೇಶ್ ಏಜ್ ಏನಾದ್ರು ಸಿಕ್ಕಾಪಟ್ಟೆ ಜನ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ. ಈ ಮುಂಡೆದು ಸರ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂತದ್ದು ಬಟ್ಟೆ. ಇಲ್ಲಿ ಯಾವುದೇ ಹೇರ್ ಸ್ಟೈಲು ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದೀನಿ. ತೆಗ್ತಿದ್ರು ಬರೀ ಅವ್ರವರೇ ಕಾಣ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಅಷ್ಟೊಂದೇನು ಕಾಟ ಕೊಟ್ಟಿರಲಿಲ್ಲ ನನಗೆ. ನಾನು ಜಾಸ್ತಿ ವೀಡಿಯೋ ಕವರ್ಗಳೇನು ಮಾಡಿರಲಿಲ್ಲ. ಈಗ ಮಲಗಿದ್ದೆದ್ದ ಮೇಲೆ ಶುರು ರಿವರ್ಸ್ ಅಂತ ಯಾವುದೋ ಟೆಕ್ಸ್ಟ್ ತೋರಿಸಿದ್ರು. ಸೊ ಅವಾಗಿದ್ದೆ ಶುರು. ಏನಕ್ಕೆ ಕವರ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ನನಗೂ ತಲೆಗೆಡೋಗೈತೆ ವೀಡಿಯೋ ರೆಕಾರ್ಡ್ ಮಾಡಿ ಏನಕ್ಕೆ ಕವರ್ ಮಾಡೋಲ್ಲ. KA09HW3745 ಅವ್ರು ನಿಲ್ಸಿದ್ನಲ್ಲ ಗಾಡಿ ಸೋಳೆ ಮಗ. ತಿಗ ಮುಚ್ಕೊಂಡು ಗಾಡಿ ತೊಗೊಬಂದು ನಿಲ್ಲಿಸಲಿಲ್ಲ. ಟಚ್ ಮಾಡ್ಕೊಂಡು ಹೋದ. ಆಲ್ಮೋಸ್ಟ್ ಟಚ್ ಆಗಲಿಲ್ಲ. ಆಲ್ಮೋಸ್ಟ್ ಟಚ್. ಸ್ವಲ್ಪ ಕೈಯಿಂದ ಕೆತ್ಕೊಂಡಿಲ್ಲ ಅಂದರೆ ಟಚ್ ಆಗಿರ್ತಿದ್ದು. SRK
SC8597 ಗಾಡಿ. SRK ಶಿವರಾಜ್ ಕುಮಾರ್ ಇದು ಹಾಕ್ತಿದ್ರು ಒಂದು ಫೋಟೋ ಮತ್ತು ಇದಿತ್ತು ಅದ್ರ ಮುಂದೆ. ಯಾವುದ್ರ ಮುಂದೆ ಇದು ಬಾಬಾ ಬಸವೇಶ್ವರ, ಅದೇ ಇಂಡಿಯನ್ ಟಿ ವಿ ಬಸವರಾಜು. ಮತ್ತು ಅಲ್ಲಿ ಸೈಕಲ್ 1948 ಸೈಕಲ್ ಪ್ಯೂರ್ ಅಗರಬತ್ತಿ ಫ್ಯಾಕ್ಟ್ರಿ ಇದೆ. ಇನ್ನೇನಿದೆ, ಹೋಂಡಾ ಪ್ಯಾಲೇಸ್ ಇದೆ ಈ ಕಡೆ, ಅದಕ್ಕೆ ಬಂದು ನಿಲ್ಲಿಸಿರೋದು ಅವರು. WE7698 ಗಾಡಿ ಫುಟ್ಪಾತ್ ಮೇಲೆ ಬಂದಿದ್ದು. ಊಟ ಕೊಳಕ್ಕೆ ಹೋಗಿದ್ವಲ್ಲ ಮುಸ್ಲಿಮ್ಸ್ದು, ಅದಕ್ಕೆ ಮುಂದೆ ಫುಟ್ಪಾತಲ್ಲಿ ಬಂದಿದೆ. Ford HA350 ಫುಟ್ಪಾತ್ ಮೇಲೆ ಓಡಾಡ್ಸೋರು ಜಾಸ್ತಿ ಆಗ್ಬಿಟ್ರು, ಅದು ಮುಸ್ಲಿಮ್ಸು. ಊಟ ಇಸ್ಕೊಳ್ಳಿಲ್ವಲ್ಲ, ಅದಕ್ಕೆ ಮುಂದೆ ಟೈಟ್ ಹೇಳ್ತೀನಿ ಅದು. JC1465 ಅಲ್ಲಿ ಮುಂದೆ ಹೋಗ್ತಾ ಇದೆಯಲ್ಲ, ಅದು ಮುಸ್ಲಿಮ್ಗೆ. 63M6327 ಜಾಗ್ವಾರ್ ಅದು ಗಾಡಿ. ಇವನ ಹತ್ರ ಇದೆಯಲ್ಲ, ಬಸವರಾಜು ಹತ್ರ ಇದೆಯಲ್ಲ, ಅದೇ ಮಾಡಲ್ ಗಾಡಿ, ಸೇಮ್ ಅದೇ ಕಲರ್. ಆದರೆ ಅದಲ್ಲ, ಹೌದಲ್ಲ, ಅವ್ರದ್ದು ಬಾಲಂಗ್ ನೋಡೋಣ ಏನಂತ ಗೊತ್ತಿಲ್ಲ. ಈಗ ಆ್ಯಕ್ಚುಲಿ ಇಂಟರ್ನೆಟ್ಗೆ ಈ ಕಡೆಯಿಂದ ಬಂದಿದ್ದು, ಲೋಕರಂಜನ ರೋಡಲ್ಲಿ ಬಂದಿದ್ದು. ಇವತ್ತು ಬಸವರಾಜ್ಯದು ಏನೋ ಇಲ್ಲೋ ಒಂದು ಕಡೆ ಕವರ್ ಮಾಡಿದ್ವಿ, ವೀಡಿಯೋ ಕವರ್ ಮಾಡಿದ್ವಿ. ಎಲ್ಲ ಏನೋ ಒಂದು ಡ್ರಾಮಾ ನಡೀತಾ ಇತ್ತು ನಿಂತ್ಕೊಂಡು. ಈವನ್ ಲೈಬ್ರರಿಲಿ ಕೂಡ ಯಾರೋ ಒಬ್ಬ ಬಸವರಾಜು ಇವನು ಬಸವೇಶ್ವರ ಇದ್ದಾರಲ್ಲ, ಅವ್ರದ್ದು ಫೋಟೋಗೆ ಕೈ ಮುಕ್ಕೊಂಡು ಒಳ್ಳೆ ಪಾದಗಳು. AB7440 ಬಸವೇಶ್ವರ ಅವ್ರ ಫೋಟೋಗೆ ಕೈ ಮುಕ್ಕೊಂಡು ನಾಟಕ ಹೊಡಿತಾ ಇದೆ. ಏನೋ ನಾಟಕ ಕ್ರಿಯೇಟ್ ಮಾಡ್ತಿದ್ದೆ, ಆ್ಯಕ್ಚುಲಿ ಕವರ್ ಮಾಡಿದ ನಾನು. ಇನ್ನೂ ಒಂದು ಕಡೆ ಬಸವೇಶ್ವರ ಅವ್ರದ್ದು ಫೋಟೋ ಮುಂದೆ ಏನು ನಾಟಕ ನಡೀತಾ ಇತ್ತು. ಆ್ಯಕ್ಚುಲಿ ಕವರ್ ಮಾಡಿದ್ದೀನಿ, ಸರಿಯಾಗಿ ನೆನಪಿಲ್ಲ ಒಟ್ಟಲ್ಲಿ ಏನು ನಾಟಕ ನಡೀತಿತ್ತು ಅಂತ. ಒಟ್ಟಲ್ಲಿ ಕವರ್ ಮಾಡಿದ್ದೀನಿ, ಐ ಆಮ್ ಶ್ಯೂರ್, ಅದನ್ನು ಹೇಳಿದ್ದೀನಿ. ನೋಡೋದ ಏನು ನಡೀತಾ ಇವತ್ತೇನಾದ್ರು ನಡೆದ್ರೆ ಇರಲಿ ಅಂತ ರಿಮೈಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆ ಕಾರ್ ಕಾಣಿಸ್ಕೊಳ್ತು ಅಂದರೆ ಏನಾರು ಒಂದು ನಡೆಯುತ್ತೆ ಇನ್ಸಿಡೆಂಟ್ ಅಂತ ಅರ್ಥ. ಅವ್ರ ಹೆಸರಲ್ಲಿ ನೋಡೋದ ಏನು ನಡೀಬಹುದು. ಡಿಹೈಡ್ರೇಷನ್ ಸಮಸ್ಯೆ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಟೆಸ್ಟ್ ಮಾಡೋಕ್ಕೆ ಅಂತಲೇ ವಾಟ್ರ್ ಬಾಟ್ಲ್ ಇಟ್ಕೊಂಡು ದಿನ ಎಲ್ಲ ಅಲ್ಲಾಡಿದ್ದೀನಿ. ನೀರು ಕುಡ್ದಿದ್ದೀನಿ ಚೆನ್ನಾಗಿ. ಬೆಳಗ್ಗೆ ಎದ್ದು ಕೂಡಲೇ ಅರ್ಧ ಲೀಟ್ರ್ ನೀರು ಕುಡ್ದಿದ್ದೀನಿ. ಪುನಃ ಅಗೇನ್ ಬ್ರೇಕ್ಫಾಸ್ಟ್ ಆದಮೇಲೆ ಕುಡ್ದಿದ್ದೀನಿ, ಊಟ ಆದಮೇಲೆ ಕುಡ್ದಿದ್ದೀನಿ, ಊಟಕ್ಕೆ ಮುಂಚೆ ಕುಡ್ದಿದ್ದೀನಿ. ಈಗ ಸಂಜೆ ಇದರಲ್ಲಿ ಅದು ನಿರಾಶ್ರಿತ ಪರಿಹಾರಕ್ಕೆ ಅದು ಅಕ್ಷಯ ಪಾತ್ರದ ಊಟ ಮಾಡಿದ್ದೀನಿ, ಅಲ್ಲೂ ಕುಡ್ದಿದ್ದೀನಿ. ಸೊ ನೀರು ಇವತ್ತು ಸಫಿಷಿಯೆಂಟ್ ನೀರು ಕುಡ್ದಿದ್ದೀನಿ, ಸಾಕಷ್ಟು ನೀರು ಕುಡ್ದಿದ್ದೀನಿ. ಅಳ್ತೆ ಮಾಡ್ಕೊಂಡು ಕುಡ್ದಿದ್ದೀನಿ, ಯಾವುದೂ ಇದಿಲ್ಲ, ಏನೋ ಲೆಕ್ಕ ಪುಕ್ಕ ಇಲ್ಲದೆ ನೀರು ಕುಡ್ದಿಲ್ಲ. ಅರ್ಧ ಲೀಟ್ರ್ ಒಂದೊಂದು ಸರಿ ಕುಡಿದು ಖಾಲಿ ಮಾಡಿದ್ದೀನಿ. ಸ್ಟಿಲ್ ಸುಸ್ತಾಗ್ತಾಯಿದೆ. ಆ್ಯಕ್ಚುಲಿ ಊಟ ಮಧ್ಯಾಹ್ನ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಆದಮೇಲೆ ಅಂಥ ಸುಸ್ತೇನು ಆಗ್ತಿರಲಿಲ್ಲ, ಅಷ್ಟೊಂದು ಸಿಕ್ಕಾಪಟ್ಟೆ ಸುಸ್ತೇನು ಆಗ್ತಿರಲಿಲ್ಲ. ಜೊತೆಗೆ ಇನ್ನೊಂದೇನೆಂದರೆ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಮಾಡಿದ ತಕ್ಷಣ ಎಲ್ಲೂ ವಾಕ್ ಮಾಡಲಿಲ್ಲ, ಪಾರ್ಕಲ್ಲಿ ಮಡಿಕೊಬಿಟ್ಟೆ. ಪಾರ್ಕಲ್ಲಿ ಮಲಗಿದ್ದು ರೆಸ್ಟ್ ಮಾಡ್ಕೊಂಡು ಎದ್ದು ಬಂದಮೇಲೆ ಅಂಥ ಸುಸ್ತೇನು ಆಗ್ತಿರಲಿಲ್ಲ ಜಾಸ್ತಿಯಾಗಿ. ನಾರ್ಮಲ್ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು, ಸುಸ್ತಾಗ್ತಾಯಿತ್ತು. ಸೊ ಮುಗಿಸ್ಕೊಂಡು ಇದಕ್ಕೆ ಬಂದೆ, ಅದಕ್ಕೆ KR ಹಾಸ್ಪಿಟಲ್ ಹತ್ರ ಬಂದೆ. ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಿದೆ. ಸೊ ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಿದ ನಂತರ ಒಂದು ಸ್ವಲ್ಪ ಹಾಗೆ ಸುಸ್ತು ಜಾಸ್ತಿ ಆಯಿತು. ಸೊ ನೀರು ಕುಡಿತಾಯಿದ್ದೀನಿ ಈಗಲೂ. ಅದಾದಮೇಲೆ ನಾನು ಅಕ್ಷಯ ಪಾತ್ರೆ ಆದಮೇಲೆ ಅರ್ಧ ಲೀಟ್ರ್ ನೀರು ಕುಡಿದಿದ್ದೀನಿ. ಈಗಲೂ ಹೊಟ್ಟೆ ತುಂಬ ಗುಳು ನೀರು ಅಳ್ಳಾಡ್ತಾಯಿದೆ, ಅಷ್ಟೊಂದು ನೀರು ಕುಡಿದಿದ್ದೀನಿ. ಬಟ್ ಸ್ಟಿಲ್ ಸುಸ್ತಾಗ್ತಿದೆ. ಸೊ ಪ್ರಾಬ್ಲಮ್ ನನ್ನ ಪ್ರಕಾರ ಏನಿದೆ ಅಂದರೆ ಕೆಮಿಕಲ್ ಡ್ರಗ್ಸ್ ಹಾಕ್ಕೊಡ್ತಿದ್ದಾರೆ, ಹೀಗಾಗಿ ನನಗೆ ಸುಸ್ತಾಗ್ತಾಯಿದೆ. ನೀರಿನ ಸಮಸ್ಯೆ ಏನೂ ಅಲ್ಲ, ಡಿಹೈಡ್ರೇಷನ್ ಸಮಸ್ಯೆ ಏನೂ ಅಲ್ಲ. ನಾನು ಸಾಕಷ್ಟು ನೀರು ಕುಡಿತಾಯಿದ್ದೀನಿ, ಅದಕ್ಕೋಸ್ಕರ ಬಾಟ್ಲ್ ಇಟ್ಕೊಂಡೇ ಓಡಾಡ್ತಾಯಿದ್ದೀನಿ ನಾನು. ಸೊ ಬಾಟ್ಲ್ ಇಟ್ಕೊಂಡು ಲೆಕ್ಕಾಚಾರದಲ್ಲೇ ನೀರು ಕುಡಿತಾ ಇರೋದ್ರಿಂದ ಏನೂ ಸಮಸ್ಯೆ ಆಗಿರಲಿಕ್ಕಿಲ್ಲ, ನೀರಿನ ಸಮಸ್ಯೆ ಏನಿಲ್ಲ. ಬಿಸಿಲಲ್ಲಿ ಓಡಾಡಿದ್ರೆ ನೀರು ಕುಡಿತಾ ಇದ್ದೀನಲ್ಲ. ಮಧ್ಯಾಹ್ನ ಊಟ ಮಾಡಿದಾಗ ಅಷ್ಟೇ ಮಜ್ಜಿಗೆಯನ್ನು ಊಟ ಮಾಡಿದೆ ಆ್ಯಕ್ಚುಲಿ. ನೀವೇನ ಮಡಗೋದಿಲ್ಲಿ, ನೀವೇನ ಮಲಗೋದಿಲ್ಲಿ? ಫೋನ್ ಎತ್ಕೊಂಡ್ಬಿಟ್ಟು ಎಲ್ಲಿ ಇಲ್ಲೇ ಸದ್ಯ ಹೊರಗೆ ಕಿತ್ಕೊಂಡೋಗಿಲ್ವಲ್ಲ, ಅದಕ್ಕೆ ಖುಷಿ ಪಡಿ. ಇಲ್ಲ ಯಾವನ್ನ ಎತ್ಕೊಂಡ್ರೆ ಅಂತ ಇದು ಗೊತ್ತಾಯ್ತಲ್ಲ. ಇಲ್ಲಿ ಎಲ್ಲ ರೀತಿ ಯಾವ ಕಂಪ್ಲೇಂಟ್, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಯಾವ ಪೊಲೀಸ್ ಏನೂ ಇದೆ ಆ್ಯಕ್ಷನ್ ತಗೊಳ್ಳೋದಿಲ್ಲ.
ಅಷ್ಟೇ. ನಾನು ಹೇಳಿಲ್ವಾ ಇಂಡಿಯನ್ ಟಿ ವಿ ಅವ್ನು ಬಸವರಾಜ ಸಿಕ್ಕಿದಾಗ ಏನಾರು ಒಂದು ಕತೆ ನಡೆಯುತ್ತೆ ಅಂತ. ಹುಡುಗ ಸಿಕ್ಕಿದ್ದಲ್ಲ ಪ್ರೀವಿಯಸ್ ಶಾರ್ಟಲ್ಲಿ, ಅವ್ನು ಇಲ್ಲೇ ಮಲಗೋದು ಅಗ್ರಾರ್ಧಂತೆ. ಸೊ ಒಂದು ಸಾಯಂಕಾಲ ನೆನ್ನೆನ ಮೊನ್ನೆನ ಮೊಬೈಲ್ ಕಳ್ತನಾಗಿದೆ. ಅವರು ಯಾರೋ ಇಲ್ಲಿ ಪಾರ್ಕಲ್ಲಿ ಇರ್ತಾರಲ್ಲ ಅವ್ರುಗಳ ಅವ್ನ ಫ್ರೆಂಡ್ ದೋಸ್ತಿಗಳ ಕದ್ದುಬಿಟ್ಟಿರೋದು. ಇನ್ನೊಂದೇನೆಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಏನೇನೋ ಮಾತಾಡ್ತಿದ್ದ. ಇದು ಏನು ಸ್ಟೋರಿ ಇರ್ಬೋದು ಅಂದರೆ ಬಸವರಾಜ ಸಿಕ್ಕಿದ್ರೆ ಅದಕ್ಕೂ ಸಂಬಂಧ ಇರ್ತದೆ. ಅವರು ಏನು ಕ್ರಿಯೇಟ್ ಮಾಡಿರ್ತಾರೆ ಅಂದರೆ, ನಾನು ಬಳಸ್ತಾ ಇದ್ದೀನ ರಿಯಲ್ಮಿ 7 ಇದು ಇದರಲ್ಲಿ ಸಿಕ್ಕಿದ್ದು. ಇಲ್ಲಿ ಇದು KTM ಶೋರೂಮ್ ಇದೆಯಲ್ಲ, ಇದರ ಹತ್ರ, ಅದು ಕೋರ್ಟ್ ಹತ್ರ KTM ಶೋರೂಮ್ ಇದೆಯಲ್ಲ, ಮತ್ತು ಕಾಲೇಜ್ ಇದೆಯಲ್ಲ, ಇದು ಇಂಟೀರಿಯರ್ ಡಿಸೈನ್ದು ಆರ್ಕಿಟೆಕ್ಚರ್ ಡಿಸೈನಿಂದ ಯಾವುದೋ ಒಂದು ಕಾಲೇಜ್ ಇದೆ ಒಡೆಯರ್ಸ್ದು. ಸೊ ಅಲ್ಲಿ ಸಿಕ್ಕಿದ್ದು ನನಗೆ. ಸೊ ಇದು ಆ್ಯಕ್ಚುಲಿ ಮೊಬೈಲ್ ನಂದಲ್ಲ. ಸೊ ಇದು ರಿಲೇಟೆಡ್ ಸುಮಾರು ಎನ್ಕ್ವೈರಿಗಳು ಮಾಡಿದರು ಆಗಲೇ. ಸುಮಾರು ಎನ್ಕ್ವೈರಿಗಳು ಮಾಡಿದರು. ಈವನ್ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸ್ಬಿಟ್ಟು ಎನ್ಕ್ವೈರಿ ಮಾಡಿದಾರಲ್ಲ ಯಾವುದೋ ಅದು ಹೆಸರನ್ನು ಅಶೋಕಾಪುರ ಪೊಲೀಸ್ ಸ್ಟೇಷನಲ್ಲಿ. ಆವಾಗಲೂ ಮೊಬೈಲ್ ಬಗ್ಗೆ ಎಲ್ಲ ಎನ್ಕ್ವೈರಿ ನಡೆದಿತ್ತು. ಸೊ ಈಗ ಏನು ಯಾವ ಡೈರೆಕ್ಟಾಗಿ ಹೇಳೋಕೆ ಹೊರಟಿರೋದು ಅಂದರೆ, ನೀನು ಬಳಸ್ತಿರೋ ಫೋನ್ ನಿಂದಲ್ಲ, ಅದು ಕದ್ದಿರೋ ಫೋನ್ ಅಂತ ಅಂದ್ಬಿಟ್ಟು ತಿರುಚಿಬಿಡ್ತೀವಿ ನಾವು ಅಂತ ಏನೋ ಹೇಳೋಕ್ಕೆ. ಅಂದರೆ ನವೀನ ಮೊಬೈಲ್ ಕತ್ಕೊಂಡು ಬಂದ್ಬಿಟ್ಟು ಕದ್ದಿರೋ ಮೊಬೈಲಲ್ಲಿ ಎಲ್ಲ ಬಳಸ್ತಾ ಇದ್ದಾನೆ, ಕದ್ದಿರೋ ಮೊಬೈಲ್ ಇಟ್ಕೊಂಡು ಬಳಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಲಾಕ್ ಮಾಡ್ತೀವಿ ಅಂತ ಏನೋ ಕತೆ ಕಟ್ಟೋಕ್ಕೆ ಮಾಡಿದ್ದಾರೆ. ಬೇಸಿಕಲಿ ಇನ್ನೊಂದು ವಿಷಯ ಏನಂದರೆ, ಇಂಡಿಯನ್ ಟಿ ವಿಲಿ ಒಂದು ಸರಿ ರೆಸ್ಯೂಮ್ ಹಾಕೋಕೆ ಹೋಗಿದ್ದೆ ನಾನು. ಅವಾಗ ಆ ಟಿ ವಿ ಚಾನಲ್ ಏನು ಮಾಡಿದ್ರು ಗೊತ್ತಾ, ರಿಸೆಪ್ಷನ್ಗೆ ಒಂದು ಮೊಬೈಲ್ ಇಟ್ಟರು ಆಯಿತಾ. ರಿಸೆಪ್ಷನ್ನಲ್ಲಿ ಒಂದು ಮೊಬೈಲ್ ಇಟ್ಬಿಟ್ಟು ಸುಮ್ಮನೆ ಯಾರು ಕೂತಿದ್ದಾರೆ ರಿಸೆಪ್ಷನ್ ಒಳಗಡೆ ಹೋದಾಗ ರಿಸೆಪ್ಷನಲ್ಲಿ ಒಬ್ಬ ಕೂತಿದ್ದ. ಅವ್ರೇನು ಮಾಡ್ದೆ, ನಾನು ಒಳಗಡೆ ಹೋದ ತಕ್ಷಣ ಬಂದೆ ಅಂದ್ಬಿಟ್ಟು ಚಕ್ಕಂತ ಮೊಬೈಲ್ನ ತೆಗೆದುಬಿಟ್ಟು, ಆಫೀಸ್ ಮೊಬೈಲ್ ಅದು, ಮೊಬೈಲ್ನ ತೆಗೆದುಬಿಟ್ಟು ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು, ರಿಸೆಪ್ಷನ್ ಟೇಬಲ್ ಮೇಲೆ ಇಟ್ಬಿಟ್ಟು ಸುಮ್ಮನೆ ನೋಡೋಬಿಟ್ಟ. ಅವಳಿಗೆ ಬರಲೇ ಇಲ್ಲ. ಸುಮಾರು ಹೊತ್ತಾದಮೇಲೆ ಕೂತ್ಕೊಳ್ಳಿ ಬರ್ತೀನಿ ಅಂತ ಹೋದವ, ಬರಲೇ ಇಲ್ಲ. ಸೊ ನನಗೆ ಸಖತ್ ಈಸಿ ಆಪ್ಷನ್ ಇತ್ತು, ಮೊಬೈಲ್ ಎತ್ಕೊಂಡು ಆಚೆ ಕೊಟ್ಟೋಗ್ಬೋದಿತ್ತು, ಯಾಕಂದರೆ ಆಫೀಸಲ್ಲಿ ಒಬ್ಬನೂ ಇರಲಿಲ್ಲ. ಸೊ ನಾನೇನು ಮಾಡಿದೆ, ನೆನಪಾದ ಸುಮ್ಮನೆ ಕುಂತಿದ್ದೆ. ಸೊ ಬಂದಮೇಲೆ ರೆಸ್ಯೂಮ್ ಕೊಟ್ಟೆ. ಸರಿ ಆಯಿತು ಹೇಳ್ತೀನಿ ಅಂದ್ಬಿಟ್ಟು ಕಳಿಸ್ಬಿಟ್ಟ. ಸರಿ ವಾಪಸ್ ಹೊಟ್ಟೋದೆ ನಾನು. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಯಿತು, ಇನ್ನೂ ಒಂದು ಸರಿ ಇಂಡಿಯನ್ ಟಿ ವಿ ರೋಡಲ್ಲಿ ಓಡಾಡ್ತಿದ್ದಲ್ಲ ನಾನು. ಆವಾಗ ನಾನು ಮುಂಚೆ ಇಂಡಿಯನ್ ಟಿ ವಿಯಲ್ಲಿ ಇತ್ತಲ್ಲ, ಆವಾಗ ಮುಂಚೆ ಅಬ್ಸರ್ವೇಷನ್ಗೆ ಅಂತ ಆ ರೋಡಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿದ್ದೆ ನಾನು. ಪ್ರಕಾಶ್ ಆಫೀಸ್ಗೆ ಹೋಗ್ಬೇಕಾದ್ರೆ ಅದೇ ರೋಡಲ್ಲಿ ಹೋಗ್ತಾಯಿದ್ದೆ ನಾನು. ನನ್ನ ಮೇಲೆ ಹಲ್ಲೆ ನಡೆಸಿದ್ರಲ್ಲ, ಅದಾದಮೇಲೆ ಜೊತೆಗೆ ಅಲ್ಲಿ ಇಂಡಿಯನ್ ಟಿ ವಿ ಆಫೀಸ್ ಇಲ್ಲ ಅಂತ ಗೊತ್ತಾದಮೇಲೆ ನಾನು ಆ ರೋಡ್ಗೆ ಹೋಗೋದು ಬಿಟ್ಟಿದ್ದು. ಅದಕ್ಕಿಂತ ಮುಂಚೆ ಆ ಕಡೆ ಹೋದಾಗಲೆಲ್ಲ ಪಾಸಿಬಲ್ ಸಾಧ್ಯ ಆದಾಗಲೆಲ್ಲ ಅಲ್ಲಿ ಹೋಗ್ತಾಯಿದ್ದೆ, ಓಕೆನಾ. ಆವಾಗ ಒಂದು ಸರಿ ಒಂದು ಹುಡುಗ ಒಂದು ಹುಡುಗಿ ಜಗಳ ಮಾಡಿಕೊಂಡು ಅವ್ರ ಕೈಲಿದ್ದ ಬಂದ ಇಂಡಿಯನ್ ಟಿ ವಿ ಮುಂದೆ ಚಕ್ ಅಂತ ಎಸ್ಬಿಟ್ಟು ಓಡಾಯ್ತಾರೆ. ಆ ಹುಡುಗಿ ಅವಳ ಪಾಳಗಳು ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ಈ ಹುಡುಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅವಳಿಂದ ಓಡಾಕ್ತಾನೆ. ಅಂದರೆ ಒಂದು ಹುಡುಗಿ ಇಬ್ಬರು ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿಕೊಂಡು ಮೊಬೈಲ್ನ ಫೈಡ್ ಅಂತ ಎತ್ತು ರೋಡ್ಗೆ ಹೊಡೆದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಒಂದು ಮೊಬೈಲ್ನ ಆ್ಯಕ್ಚುಲಿ ಆ ಮೊಬೈಲ್ ಅಲ್ಲೇ ಬಿದ್ದಿತ್ತು. ನಾನು ಆ್ಯಕ್ಚುಲಿ ಆ ಮೊಬೈಲ್ ಮುಟ್ಟಿಲ್ಲ, ನಾನು ಕೊಡೋಣ ಬಂದುಬಿಟ್ಟೆ. ಅಂದರೆ ಇಂಡೈರೆಕ್ಟಾಗಿ ನನಗೆ ಮೊಬೈಲ್ ಕೊಡೋದಕ್ಕೆ ಸುಮಾರು ಸರಿ ಟ್ರೈ ಮಾಡಿದ್ದಾರೆ ಇಂಡಿಯನ್ ಟಿ ವಿ ಅವರು. ಆ 2 ಇನ್ಸಿಡೆಂಟ್ ನಡೆದಿತ್ತು ಇಂಡಿಯನ್ ಟಿ ವಿಯಲ್ಲೇ. ಈ ಮೊಬೈಲ್ ಸಿಕ್ಕಿದ್ದು ಕೂಡ ನಾನು ಮೈಸೂರು ಬಿಟ್ಟು ಹೋಗ್ತೀನಿ ಅಂತ ಹೊರಟಿದ್ದಾಗ ಇಂಡಿಯನ್ ಟಿ ವಿ ರೋಡಲ್ಲೇ ಹೋಗ್ತಿದ್ದಿದ್ದು ಅವತ್ತು ಕೂಡ. ಸೊ ಆ ಇಂಡಿಯನ್ ಟಿ ವಿ ಸಿಗೋಕ್ಕಿಂತ ಮುಂಚೆ KTM ಶೋರೂಮ್ ಹತ್ರ ಮತ್ತು ಯಾವುದೋ ಒಂದು ಆರ್ಟ್ ಕಾಲೇಜ್ ಇದೆ, ಕಲಾ ಇದ್ರದ್ದು ಒಡೆಯರ್ಸ್ದು ಜಯಚಾಮರಾಜನ ಯಾವುದೋ ಒಂದು ಇದೆ, ಅದು ಇದು ಆರ್ಕಿಟೆಕ್ಚರ್ದು ರಿಲೇಟೆಡ್ ಕಾಲೇಜ್ ಇದೆ ಒಂದು. ಸೊ ಆ ಸ್ಪಾಟಲ್ಲಿ ಸಿಕ್ಕಿದ್ದು. ಸೊ ಅದಕ್ಕೆ ಇವರು ಇಂಡೈರೆಕ್ಟಾಗಿ ಹೇಳೋಕೆ ಹೊರಟಿರೋದು ಏನಂದರೆ, ನವೀನ ಬಳಸ್ತಾರ ಕದ್ದಿರೋ ಮೊಬೈಲ್ ಕದ್ಕೊಂಬಂದ್ಬಿಟ್ಟು ಬಳಸ್ತಾ ಇದ್ದಾನೆ ಅದನ್ನು ಅಂತ. ಇವರು ಆ್ಯಕ್ಚುಲಿ ನನ್ನ ಮೇಲೆ ಕೇಸ್ ಫಿಟ್ ಮಾಡ್ತೀವಿ ಅಂತ ಎದುರಿಸ್ತೀವಿ ಅಂತ ಏನೋ ಮಾಡ್ತೀವಿ ಅಂತ ಎದುರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ವೆರಿ ಕಾಮನ್, ಇದೇನು ಹೊಸದೇನಲ್ಲ. ಇದು ಸಿಕ್ಕಾಪಟ್ಟೆ ಕಥೆಗಳೆಲ್ಲ ಆಗೈತೆ ಇದ್ರದ್ದು. ಈ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿದ್ದೀನಿ ನಾನು. ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿದ್ದೀನಿ ಅಂದರೆ ಇದೇ ಥರ ಹೇಳ್ಬಿಟ್ಟು ಮೊಬೈಲ್ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ. ಎಷ್ಟೊಂದು ಸರಿ ಮೊಬೈಲ್ ಕಿತ್ಕೊಳ್ಳೋಕೆ, ಈವನ್ ಪೊಲೀಸು ಕೂಡ ಸಿಕ್ಕರೆ ಮೊಬೈಲ್ ಹೆಂಗೆ ಬಳಸ್ತಾ ಇದೆಯಾ ಹಂಗೇನೋ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಮತ್ತು ಇವರು ಯಾರು ಕಳ್ಳರು ಕೂಡ ಮುಸ್ಲಿಮ್ಸ್ ಒಬ್ಬರು ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅವಾಗ ನಜೀರ್ಬಾದ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟೆ. ಸೊ ಅದಾದಮೇಲೆ ಅಶೋಕಾಪುರಂ ಪೊಲೀಸ್ ಸ್ಟೇಷನಲ್ಲೂ ವಿಚಾರಣೆ ಮಾಡಿ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದೆ. ಸೊ ಈ ಥರದ್ದೆಲ್ಲ ಎಷ್ಟೊಂದು ಸರಿ ಮೊಬೈಲ್ ಕೈಗೆ ಬಂದಮೇಲೆ ಈ ಮೊಬೈಲ್ ಸುತ್ತಲೇ ಸಿಕ್ಕಾಪಟ್ಟೆ ಕಥೆಗಳೆಲ್ಲ ನಡೆದೋಗಿದೆ. ಈ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಮತ್ತು ಎಲ್ಲ ಥರ ಜನಗಳು ಟ್ರೈ ಮಾಡಿದ್ದಾರೆ. ರಾಬ್ರಿ ಮಾಡೋದು, ಎದುರಿಸಿ ಕಿತ್ಕೊಳ್ಳೋದ್ರಿಂದ ಹಿಡಿದು ಹಲ್ಲೆ ಪೊಲೀಸವರು ಕಳ್ಳರು ಇಬ್ಬರು ಎದುರಿಸಿ ಕಿತ್ಕೊಳ್ಳೋದ್ರಿಂದ ಹಿಡಿದು ಮನೆಗಿದ್ದಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಹಲ್ಲೆ ಮಾಡಿ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟವರು ಇದ್ದಾರೆ. ಈ ಮೊಬೈಲ್ ಉಳಿಸ್ಕೊಳ್ಳೋಕ್ಕೆ ಮಾಡಿರೋ ಸಾಹಸ ಅಷ್ಟಿಷ್ಟಲ್ಲ. ನಾನು ಯಾವಾಗ ನಜೀರ್ಬಾದ್ ಪೊಲೀಸ್ ಸ್ಟೇಷನ್ ಅವರು ನನ್ನ ಮೊಬೈಲ್ ಹಾಳಾಯಿತು ಅಂತ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ತಗೊಳ್ಳಿಲ್ಲ, ಅದೇ ಲಾಸ್ಟ್ ನಾನು ಪೊಲೀಸರ ನಂಬರ್ ಬಿಟ್ಬಿಟ್ಟೆ. ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಾಗ ಒಂದೇಟು ಹೊಡೆದ್ರೂ ಪರವಾಗಿಲ್ಲ, ಒಂದೇಟು ಹೊಡೆಸ್ಕೊಂಡ್ರೂ ಪರವಾಗಿಲ್ಲ, ಕೈಯಲ್ಲಿರೋ ವಸ್ತುಗಳನ್ನ ಕಳ್ಕೊಬಾರ್ದು ಅಂತ ಡಿಸೈಡ್ ಮಾಡಿದೆ. ಅವತ್ತಿಂದ ಇವತ್ತು ತನಕ ಯಾವುದೇ ವಸ್ತುಗಳನ್ನ ಕಳ್ಕೊಂಡಿಲ್ಲ ನಾನು. ಯಾರು ಬೇಕಾದ್ರೆ ಒಂದೇಟು ಹೊಡೆಸ್ಕೊಂಡ್ಬಿಡ್ತೀನಿ.
ಈ ದೇವ್ರಿಗೆ ಅವನು ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಾ ಇರೋದು. ಅಲ್ಲಿ ಶುಗರ್ ಕ್ಯಾನ್ ಒಂದು ಇದು ಅವರೆಲ್ಲ ಇರೋ ಬ್ಯಾಕಪ್ ಫೀಲ್ಡರ್ಗಳು. ಅಂದರೆ ಒಮ್ಮನ ಜೊತೆ ಕಿರಿಕ್ ಮಾಡ್ಕೊಂಡಿರೋದು ನನಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ನಾನೇನಾದ್ರು ಮುಂದೆ ಹಲ್ಲೆ ಮಾಡಿಬಿಡ್ಬೋದು ಅಥವಾ ತಳ್ಳಿಬಿಡ್ಬೋದು, ಅಟ್ಲೀಸ್ಟ್ ಏನಾದ್ರು ಕಿರಿಕ್ ಮಾಡ್ಬೋದು ಅನ್ನೋಕ್ಕೆ ಬ್ಯಾಕಪ್ ಮಾಡ್ತಾ ಇರೋದು. ಇವರೆಲ್ಲ ಮಹೇಶ್ ಮತ್ತು ಕುಂಬಳಕಾಳನ್ನ ಬಳ್ಳ ಬಿಟ್ಕೊಳ್ಳಿ ಇವರೆಲ್ಲ. ಇವಾಗ ಕುತ್ಕೊಳಗೆ ಬಂದಿರೋದು ಇವನು ಯಾರೋ ಮಹೇಶನ ದೋಸ್ತಿ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಎಲ್ಲ ವಾಕಿಂಗ್ ಮಾಡ್ಕೊಳ್ತಾರೆ ಪಾರ್ಕ್ನಲ್ಲಿ. ಇವಾಗ ಇಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಂದಿರೋದು. ಕುತ್ಕೊಂಡು ಪುಗಿ ಹೋಗ್ತಾನೆ, ಫೋನ್ ಇಟ್ಕೊಂಡು ಇವಾಗ ಹೋಗ್ತಾಳೆ. ಅಲ್ಲಿ ನಿಂತ್ಕೊಂಡಿರೋನು ಪ್ರಕಾಶ, ಸುರೇಶ ಅಂತ ಅವನ ಹೆಸರು. ಅದನ್ನು ನೋಡೋಕೆ ಪ್ರಕಾಶ್ ಥರ ಇದ್ದಾನೆ. ಸೊ ಮುಂಚೆ ಇಲ್ಲಿ ಇದಲ್ಲಿ ಮಲ್ತಾ ಇದ್ದಾನು, ಪಾರ್ಕಲ್ಲಿ ಮಲ್ತಾನೆ. ಮೊದಲು ಪಾರ್ಕ್ನಲ್ಲಿ ಮಲ್ಗಕ್ಕೆ ಬಂದವನು ಅವನ ಬಡ್ಡಿ ಮರ. ಸೊ ಅವನಿಂದ ಶುರುವಾಗಿದ್ದು. ಅವನು ಈಗ ಇನ್ಚಾರ್ಜ್ ಕೊಟ್ಬಿಡೋಗಿದ್ದಾನೆ. ಸೊ ಈಗ ಯಾರಿಗೆ ಇನ್ಚಾರ್ಜ್ ಕೊಟ್ಬಿಡೋವನ್ನ ಅವನ ಜೊತೆ ಮಾತಪ್ಪ. ಅಲ್ಲಿ ಫೋನಲ್ಲಿ ಪುಗಿ ಹೊಡಿತಾನೆ ಅಂತ ಇಲ್ಲಿ ಮಾತಾಡ್ತಾನೆ. ಅವ ಆ್ಯಕ್ಚುಲಿ ಇಲ್ಲಿ ಕುತ್ಕೊಂಡಿದ್ದ. ಏನೋ ಅಂದ, ತಿರುಗಿ ನಡೆಸೋಣ ಚೆಕ್ ಅಂತ ಒಳಗೆ ಅವ್ರ ಅಮ್ಮನ ಹತ್ರ ಸೇರ್ಕೊಬಿಟ್ಟ ಬೋಳಿ ಮಗ. ತಿಗಾಕೊಬ್ಬ ಏನು ಮಾಡ್ತೀರ, ಬಿಟ್ಟಿಗೆ ಬೀಳ್ತಿದ್ದಲ್ಲ ಅಲ್ಲಿಂದ ಎಲ್ಲಿಗೆ ಊಟ ಕಾಸು ಎಲ್ಲ. ಇಲ್ಲಿ ಕುತ್ಕೊಂಡು ಸೊ ನನ್ನೇ ನೋಡ್ತಾ ಇದ್ದೆ. ನಾನು ಸುಮ್ಮನೆ ನನ್ನ ಪಾಳು ಏನು ನೋಡ್ಕೊಳ್ಳಿ ಬಿಡು, ಏನು ಕಾಸು ಖರ್ಚಾಯ್ತಿದ್ದ ನನಗೆ, ನನ್ನ ಪಾಳನ್ನೇ ಬರ್ತಾಯಿದ್ದೆ. ಏನೋ ಮಾತಾಡ್ದ, ಏನೋ ಅಂದ ಹೊಟ್ಟೆ. ತಿರುಗಿ ನೋಡ್ಸೋಣ ಚೆಕ್ ಅಂತ ಒಳಗೆ ಅಮ್ಮನ ಹತ್ರ ಸೇರ್ಕೊತಾನೆ ಬೋಳಿ ಮಗ ಅಂತಂದು. ಅವ್ರವ್ವ ಅದು ಎಷ್ಟು ಚಂದ ಕೇಸ್ಕೊಂಡು ಹುಡ್ಸಿಲ್ಲ ಆ ಬಡ್ಡಿ ಮಕ್ಕಳನ್ನ. ನಾನಂತೂ ಕಣೆ ಇಲ್ದಾರದೆಲ್ಲ ಮೆಂಟ್ರಿಗೆ ಊಟ ಆಟ ಆಡ್ತಾವೆ ಇಷ್ಟು ವಯಸ್ಸಿಗೆ. ಆ ವೈದ ಬಾಯ್ ಬಿಟ್ರೆ ಎಂತೆಂಥ ಮಾತುಗಳು ಮಾತಾಡ್ತಾನೆ ಗೊತ್ತವನು. இப்போ ಫ್ರೇಮಿಂಗಲ್ಲಿ ಬಂದಿದ್ದಲ್ಲ ಸಮರ್ಥ ಅಂತ ಅವನು. ಅಯ್ಯೋ ದೊಡ್ಡ ರೌಡಿ ಮಾತಾಡ್ದ ವೈದ. ಬರ್ಕೆಟ್ ಬಾಯ್ಗಳಿಗೆ ಬೈಯೋದು. ಆಮೇಲೆ ದೊಡ್ಡ ರೌಡಿಸಮ್ ಅವ್ರನ್ನ ಕರ್ಕೊಂಡೋಗಿ ಹಂಗೆ ಮಾಡಿಬಿಡ್ತೀನಿ, ಇವ್ರನ್ನ ಕರ್ಕೊಂಡೋಗಿ ಹಿಂಗೆ ಮಾಡಿಬಿಡ್ತೀನಿ, ಅದು ಇದು ಹೋಗಿ ಅವ್ರಿಗೆ ಹಂಗೆ ಮಾಡ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಅದೇ ಬರೀ ಅವ್ರ ಮನೇಲಿ ಯಾರೋ ರೌಡಿ ಶೀಟರ್ ಯಾರೋ ಇರ್ಬೋದು ಅಂದ್ಕೊಳ್ತೀನಿ. ಅವ್ರ ಜೊತೆ ಸೇರಿ ಚೆನ್ನಾಗಿ ಪಳಗ್ಬಿಟ್ಟು ನಾವು ಅದೇ ವಿಷಯಗಳು ಮಾತಾಡೋದು. ಅವನ್ನ ಹೇಳ್ಬೇಕಂದ್ರೆ ಕೋಪ ಬಂದಾಗ ಮಾತ್ರ ನಾನು ಅವಾಚ್ಯ ಶಬ್ದಗಳ ಬಳಸಿದ್ರು ಡೀಸೆಂಟಾಗಿ ಮಾತಾಡ್ತೀನಿ. ಅಟ್ಲೀಸ್ಟು ಎಲ್ಲರ ಮೇಲೆ ಎಲ್ರಿಗೂ ಬೈಯಲ್ಲ. ಪೊಲೀಸ್ ಇರ್ಬೇಕಮ್ಮ. ಇವನು ಅಯ್ಯೋಯ್ಯಪ್ಪ ಅದು ಯಾವತ್ತೂ ನನ್ನ ಕೈಲೇ ಸಾವು ಅನಿಸುತ್ತೆ ಬಹುಶಃ ಅವ್ರುಗಳಿಗೆ. ಇವ್ರು ದೇವಸ್ಥಾನದವ್ರು ಬಹುಶಃ ನನ್ನ ಕೈಲೇ. ಬಹುಶಃ ಅದು ಪೊಲೀಸದು ಅಲ್ಲಿ ಹೋದ. ಇವರಿಲ್ಲಿ ಕಟ್ತಾ ಇರೋದು ಆರ್ಡಿನರಿ ಗೋಡೆಲಾಗರು ಕೋಟೆ. ನಾನು ನೋಡಿದ್ನಲ್ಲ ಇವ್ರು ಗುಂಡಿ ಹೊಡೆದಿದ್ದು ಅವಾಗಲೇ ಬೆಳಿಗ್ಗೆ. ನೆನ್ನೆ ಏನೋ ನೋಡಿದೆ ಈ ಕಡೆ ಬಂದಿದ್ದಾಗ ಗುಂಡಿ ಹೊಡೆದಿರೋದು ಪಿಲ್ಲರ್ ಹಾಕೋಕ್ಕೆ. ದೊಡ್ಡ ಪಿಲ್ಲರ್ ಹಾಕ್ತಾ ಇದ್ದಾರೆ. ಆರ್ಡಿನರಿ ಕಾಂಪೌಂಡ್ ಏನಲ್ಲ, ಹೆವಿ ಕಾಂಕ್ರೀಟ್ ಪಿಲ್ಲರ್ಗಳಿವು. ಬಿಲ್ಡಿಂಗ್ ಮನೆ ಕಟ್ತಾರಲ್ಲ ಅಷ್ಟು ದೊಡ್ಡದ ಕಾಂಕ್ರೀಟ್, ಅಷ್ಟು ದಪ್ಪದ ಇದೆ ಕಾಂಕ್ರೀಟ್ಗಳು. ಟೀ ಕುಡಿತಾ ಕೂತಾರೆ, ಯಾಕೋ ಗೊತ್ತಿಲ್ಲ. ಇರಲಿ, ಇದು ಆರ್ಡಿನರಿ ಗೋಡೆ ಏನೂ ಅಲ್ಲ, ಕಾಂಪೌಂಡ್ ಏನಲ್ಲ. ಪ್ರಾಜೆಕ್ಟ್ ಏನಿರ್ಬೋದು ಗೊತ್ತಿಲ್ಲ. ಅವತ್ತು ಯಾರೋ ಒಂದು ಹುಡುಗ ಸಿಗ್ದ ಅಲ್ಲಿ ಬಂದಿದ್ದೆಲ್ಲ ನಮ್ಮ ಬಿಟ್ಟು ಹೋಗಿ ಬಂದಿದ್ದಾಗ ಅವ್ನಿಗೆ ಎನ್ಕ್ವೈರಿ ಮಾಡೋದು ಏನು ಅಂತ ಪ್ರಾಜೆಕ್ಟು. ಅವನು ಅದೇನೇನೋ ಹೇಳ್ದ, ಅದೇನು ಅರ್ಥ ಆಗಲಿಲ್ಲ. GQ ಕಾಂಕ್ರೀಟ್, ಭಾರತ್ ಬೆಂಚ್ದು ಪಿಲ್ಲರ್ಗಳು, ದೊಡ್ಡದ ಪಿಲ್ಲರ್ಗಳಿವು. ಕೆಲಸ ನಡೀತಾ ಇದೆ ಇನ್ನು ಸ್ಟಿಲ್.
ಇಷ್ಟೊತ್ತಾದ್ರೂ ಕೆಲಸ ನಡೀತಾ ಇದೆ. 24/7 ಕೆಲಸ ಮಾಡ್ತಾನೆ ಇರ್ತಾರೆ ಇಲ್ಲಿ. ಅಲ್ಲಿ ಒಳಗಡೆ ಹೋಗಿದ್ನಲ್ಲ, ನಮ್ಮ ಬಿಟ್ಟು ಹೋದಾಗ ಚೆಕ್ ಮಾಡಿದೆ. ಅಲ್ಲೇನೋ ಅಣಬೆಗಳು ಆಳು ಮುಳೆ ಎಲ್ಲ ಕಾಂಕ್ರೀಟ್ದು ದೊಡ್ಡದು ಮಾಡಿದ್ರು. ಏನೋ ಬಹುಶಃ ಇದು ಟೂರಿಸಮ್ ಪ್ಲೇಸ್ ಆಗಿಬಿಟ್ಟಿದೆಯಲ್ಲ ಈಗ ಜಾಸ್ತಿ, ಒಂದು ಸ್ವಲ್ಪ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ಸ್ನೋ ವರ್ಲ್ಡ್ವರೆಗೂ ಜನ ಬರ್ತಾರೆ ಈಗ. ಸೊ ಈ ರೋಡಲ್ಲಿ ನಾನು ಬಂದಾಗ ಇಲ್ಲಿ ಓಡಾಡೋರ ಗತಿ ಇರಲಿಲ್ಲ, ರೋಡು ಕೂಡ ಇರಲಿಲ್ಲ, ಕಿತ್ತೋಗಿತ್ತು. ಸೊ ಇಲ್ಲಿ ನಾನು ಬಂದಮೇಲೆ ರೋಡ್ ಬತ್ತು, ಫುಟ್ಪಾತ್ ಬತ್ತು, ಡ್ರೈನೇಜ್ ಕೂಡ ಬತ್ತು. ಸೊ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಮುಂಚೆ ಇಲ್ಲಿ ಬರೋರೇ ಗೊತ್ತಿರಲಿಲ್ಲ, ಜನಗಳೇ ಗೊತ್ತಿರಲಿಲ್ಲ. ಇಲ್ಲಿ ಬಿದ್ದು ಖಾಲಿ ಹೊಡಿತಾಯಿತ್ತು ಜಾಗ ಎಲ್ಲ. ಇಲ್ಲೇನಿದ್ರು ಕುಡುಕರು ಕುಡಿದ್ಬಿಟ್ಟು ಬಿದ್ದೋಗಿರೋರು ಅಷ್ಟೇ, ಅದು ಬುಕ್ಕಂತ. ಕ್ಲೀನಾಗಿ ಎಲ್ಲ ಮಟ್ಟ ಹೊಡೆದ್ಬಿಟ್ಟಾರ ಒಂದೇ ಸಮ. ಜಾಜಿ ಮಲ್ಲಿಗೆ ಬಾರೆ. ಆ್ಯಕ್ಚುಲಿ ನನಗೆ ಇಲ್ಲಿ ಎಲ್ಲಿ ಇಳಿತಾ ಇದ್ದೀನಿ ನನಗೆ ಅದೇ ಗೊತ್ತಿಲ್ಲ. ಫುಲ್ಲೆಲ್ಲ ಒಂದೇ ಸಮ ಮಾಡಿಬಿಟ್ಟಾರ ಮಟ್ಟ. ನಾನು ಇನ್ನೂ ಪಾರ್ಕ್ಗಳಿಗೆ ಹೋಗಿಲ್ಲ, ಅದಕ್ಕೆ ಇವರೇ ಬಂದ್ಬಿಟ್ರು. ಬಾಟ್ಲ್ ಆಯ್ತಾರಲ್ಲ ಅವರು, ಪಾಪ ಡಬ್ಬ ಗಿಬ್ಬಲ್ಲಿ ಅದಕ್ಕೆ ಯಾರು ಬರೋರು ಅಂತೆಲ್ಲ ಇಟ್ಬಿಟ್ಟು ಹಂಗೆ ಬಂದವ್ರು ಅಷ್ಟೇ. ಕ್ಯಾಮ್ರಾ ಬಡ್ಡಿ ಮಗ ಬೇಗ ಆನ್ ಆಗೋಲ್ಲ. ಅಡ್ವರ್ಟೈಸ್ಮೆಂಟ್ ಎಲ್ಲ ವೈಫೈ ಬೇರೆ ಕನೆಕ್ಟ್ ಮಾಡಿಬಿಟ್ಟಿದ್ನಲ್ಲ, ಆನ್ ಆಗಲಿಲ್ಲ. ಕ್ಯಾಮ್ರಾದಲ್ಲಿ ಎಷ್ಟೊಂದು ಕೊಳೆ ಇದೆ ಗುರು, ಭಯಂಕರ ಕೊಳೆ ಇದೆ. ನಾನು ಯಾವನ ಅಲ್ಲೇ ಕವರ್ ಮಾಡೋದಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾವನ ಕರೆಕ್ಟಾಗಿ ಬರ್ತಾರೆ ಗುರು ಇಲ್ಲಿಗೆ, ಇಕ್ಕಟ್ಟು ಸೃಷ್ಟಿಸೋದು ಕರೆಕ್ಟಾಗಿ. ಇಲ್ಲೆಲ್ಲೋ ರೌಂಡ್ ನೋಡಿತಾ ಇದ್ದ, ಅಲ್ಲೆಲ್ಲೋ ಕುತ್ಕೊಂಡು ನೋಡ್ಕೊತಾ ಇದ್ದ ಅನ್ಸುತ್ತೆ. ನಾನು ಬರೋದು ಕರೆಕ್ಟಾಗಿ ಬಂದ ಅಲ್ಲಿ ಗೇಟ್ ಹತ್ರಕ್ಕೆ ನೋಡಿ ಜಾಗಕ್ಕೆ ಟ್ರೈ ಮಾಡ್ತಾನೆ. ಇನ್ನೊಬ್ಬನ ಕವರ್ ಮಾಡಬೇಕು. ಸಾಯಂಕಾಲ ಹೊತ್ತಿಗೆ ಗಡ್ಡ ಬಿಟ್ಕೊಂಡು ಅವನು ರೌಂಡ್ ನೋಡಿತಾ ಇರ್ತಾನೆ. ಕರೆಕ್ಟಾಗಿ ಮಧ್ಯ ಸೆಂಟ್ರಲ್ಲೇ ಹೋಗೋದು. ನಾನು ಮಡಗಿರ್ತಾನೆ ಅಲ್ಲೇ ಹೋಗೋದು. ಈ ನಾಯಿಗಳ ನಾನು ನೋಡೋದೇ ಹೋಗಿರ್ತವೆ ಇವು. ಬಿಸ್ಕೆಟ್ ಏನೋ ಹಾಕಲ್ವಲ್ಲ. ಜೊತೆಗೆ ನನ್ನ ಪ್ರಕಾರ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾಯಿಗಳು ಟಾರ್ಗೆಟ್ ಮಾಡೋದಕ್ಕೆ. ನನ್ನ ಪ್ರಕಾರ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾರೆ, ಅಥವಾ ಮುಖವಾಡ ಗಿಕ್ವಾಡ ಹಾಕ್ಕೊಂಡು ಏನಾರು ನಮ್ಮ ಥರದ್ದು ಏನಾರು ನಾಯಿಗಳಿಗೆ ಏನಾರು ಮಾಡ್ತಾರಾ ಅಂತ ಡೌಟು ನನಗೆ. ಅಂದರೆ ಮುಖವಾಡ ಹಾಕೊಳ್ಳೋದು ಅಂದರೆ ಈಗ ಮಾಮೂಲಿ ಪ್ರಿಂಟೌಟು, ಅದಕ್ಕೇನು ಮಾಸ್ಕ್ ಗಿಸ್ಕೆಲ್ಲ ಇದ್ರ ರೇಂಜ್ಗೆ, ಅದು ಮಿಷನ್ ಇಂಪಾಸಿಬಲ್ ರೇಂಜ್ವರೆಗೆ ಮಾಸ್ಕ್ ಏನು ಬೇಕಾಗಲ್ಲ. ಮಾಮೂಲಿ ಒಂದು ಕಾರ್ಡ್ಬೋರ್ಡ್ ಮೇಲೆ ಪ್ರಿಂಟೌಟ್ ಹಾಕೊಂಬಿಟ್ಟು 13x19 ಪೋಸ್ಟರ್ಸ್ ಪ್ರಿಂಟ್ ಹಾಕ್ತಾರಲ್ಲ, ಆ ಥರ ಪ್ರಿಂಟೌಟ್ ಹಾಕೊಬಿಟ್ಟು ಕಟ್ ಮಾಡಿಬಿಟ್ಟು ಅದನ್ನೇ ಮಕ್ಳಿಗೆ ಹಾಕೊತಾರಲ್ಲ ಗುರು, ಹನುಮಂತನ ಫೋಟೋ ಅದು ಇದೆಲ್ಲ ಹಾಕೊತಾರಲ್ಲ, ಆ ಥರ ಸ್ಪೈಡರ್ಮ್ಯಾನ್ ಫೋಟೋ ಹಾಕೋತಾರಲ್ಲ, ಆ ಥರ ನಮ್ಮದು ಹಾಕೊಂಡೇನಾರು ನಾಯಿಗಳಿಗೇನಾದ್ರು ನಾಯಿಗಳಿಗೆ ಹೊಡಿಯೋದು ಏನಾದ್ರು ತೊಂದರೆ ಕೊಡೋದು ಏನಾದ್ರು ಮಾಡಿಬಿಟ್ಟು ನಾಯಿಗಳಿಗೆ ನಮ್ಮ ಮೇಲೆ ನಮ್ಮ ವಿರುದ್ಧ ಕೆಲಸ ಮಾಡೋ ಥರ ಏನಾದ್ರು ಇನ್ಸ್ಪೈರ್ ಬರೋ ಹಾಗೆ ಏನಾದ್ರು ಮಾಡ್ತಾರಾ ಏನೋ ಒಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಡಿಸ್ಕವರ್ ಮಾಡ್ತೀನಿ ಸಂಡೆ. ಅಲ್ಲಿ ಪಾಸ್ ಆಗ್ತಿರೋದು ದುರ್ಗಾಂಬ ಬಸ್, ಅದು ಯೆಲ್ಲೋ ಕಲರ್. ಇಲ್ಲೆಲ್ಲ ಒಂದು ಕಡೆ ಆರ್ಗೇಟಲ್ಲಿ ಬಸ್ ಪಾರ್ಕ್ ಮಾಡೋ ಜಾಗ ಇದೆಯಲ್ಲ ಗುರು, ಅಲ್ಲಿ ಪಾರ್ಕ್ ಮಾಡಿರ್ತಾನೆ. ಇಲ್ಲಿ ಒಂದು ರೌಂಡ್ ಅನಿಸುತ್ತಾ ಹೋಗಲಿಲ್ಲ ಅಂದರೆ ಅವ್ನಿಗೆ ಇಟ್ಟು ಅರ್ಗೋದೇ ಇಲ್ಲ ಅವ್ನಿಗೆ. ಸುಮ್ಮನೆ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಅನಿಸುತ್ತಾ ಹಿಂಗೆ ಒಂದು ರೌಂಡ್ ಹಾಕಲಿಲ್ಲ ಅಂದರೆ ಇಲ್ಲಿ ವಾಕಿಂಗ್ ಮಾಡೋಕೆ ಬರ್ತಾರಲ್ಲ ಜನಗಳು, ಹಾಗೆ ಸ್ಟೈಲಾಗಿ ಅವನು ಒಂದು ಮಂಗಳು ಮಾಡಿ ಅನಿಸುತ್ತಾ ಒಂದು ರೌಂಡ್ ಹೋಗಲಿಲ್ಲ ಅಂದರೆ ಊಟ ಅರ್ಗೋದೇ ಇಲ್ಲ ಅವ್ನಿಗೆ, ಡ್ರೈವರ್ಗೆ. ಬಡಿತಾವೆಲ್ಲ ಬಳ್ಳಾಡಿಸ್ಕೊಂಬತ್ತಾನಲ್ಲಿ ಚಡ್ಡಿ ಅವನು ಅಷ್ಟೇ. ಇಷ್ಟೊತ್ತಾಯಿತು ಅಂದರೆ ಬಂದ್ಬಿಟ್ಟು ಇಲ್ಲಿ ರೌಂಡ್ ಆಗ್ತಾ ಇರ್ತಾನೆ ಯಾರ ಜೊತೆ ಮಾತಾಡ್ಕೊಂಡು. ಕರೆಕ್ಟಾಗಿ ಇದೇ ಪಾರ್ಟಲ್ಲಿ ಹೋಗ್ತಾನೆ ಮುಂದೆನೇ ನೋಡಿ ಬರ್ತಾ ಇದ್ದಾನೆ ಈ ಕಡೆಗೆ. ಡೈಲಾಗ್ ಯಾವುದೋ ಗೊತ್ತಿಲ್ಲ, ದೇವರೇ ನಿಮ್ಮ ಅಪ್ಪನ ಹಂಗೆ ಹಿಂಗೆ ಒಂದು ಡೈಲಾಗ್ ಬರ್ತೈತೆ. ಹಿಂಗೆ ಇವತ್ತು ಚಪ್ಪಲ್ ಸೌಂಡ್ ಮಾಡ್ತಾಯಿಲ್ಲ, ಚಪ್ಪಲ್ಲೇ ಸೌಂಡ್ ಮಾಡ್ತಾನೆ. ಟಟಕ್ 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 ರಪಕ್ ಅಂತ ಬಿಡ್ತಾನೆ ಚಪ್ಪಲ್ನ, ಸ್ಲಿಪ್ಪರ್ನೂ. ಹಿಂಗೆ ಮಧ್ಯೆ ಓಡಾಡೋದು. ಕರೆಕ್ಟಾಗಿ ಮಲ್ಗೋ ಟೈಮ್ ಹೋಗ್ಬಿಡ್ತಾನೆ. ಅಲ್ಲಿಬ್ಬರು ಕೂತ್ಕೊಂಡಿದ್ರು ಆ್ಯಕ್ಚುಲಿ, ಇವಾಗ ಎದ್ದೋದು. ಇವ್ನು ಬಂದಮೇಲೆ ಎದ್ದೋಗಿದ್ದವರು.
ಇವ್ನು ಬಂದು ಎಂಟ್ರಿ ತೊಗೊಂಡು ಒಂದು ರೌಂಡ್ ಹೋಗೋಕ್ಕೆ ಫಸ್ಟ್ ರೌಂಡ್ ಇದು ಇನ್ನೂ ಒಂದು ರೌಂಡ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಅವ್ರು ಇಬ್ಬರು ಅಲ್ಲಿ ಕೂತಿದ್ದು ಎದ್ದೋದ್ರು. ಅದಕ್ಕಿಂತ ಮುಂಚೆ ಅವರಿಬ್ಬರು ಅಲ್ಲಿ ಗಲಾಟೆ ಮಾಡ್ತಾಯಿದ್ರು, ಕೂತ್ಕೊಂಡು ಮಾತಾಡಿಕೊಂಡು ದಡಾರ್ ಬಡಾರ್ ಅಂತ ಸೌಂಡ್ ಮಾಡ್ತಾಯಿದ್ರು. ಅದೆಲ್ಲ ವರ್ಕೌಟ್ ಏರಿಯಾದಲ್ಲಿ. ಸೊ ಇವ್ನು ಬಂದಮೇಲೆ ಇವ್ನಿಗೆ ಇನ್ಚಾರ್ಜ್ ಕೊಟ್ಬಿಟ್ಟು ಅವ್ರು ಪಡ್ಕೋಬೇಕು. ಆ್ಯಕ್ಚುಲಿ ಇವ್ನಿಗೆ ಕವರ್ ಮಾಡೋಕ್ಕೆ ತೆಗಿಲಿಲ್ಲ, ದುರ್ಗಂಬ ಬಸ್ ತೆಗಿಯೋಕ್ಕೆ ಅಂತ ಕವರ್ ಮಾಡೋಕ್ಕೆ ಅಂತ ತೆಗೆದಿದ್ದು. ಇವರು ಕಾಣಿಸ್ಕೊಳ್ತಾರೆ. ದುರ್ಗಂಬಗೆ ಇವ್ರಿಗೂ ಬಸ್ಗೂ ಇದಕ್ಕೂ ಏನೋ ಸಂಬಂಧ ಇರಬೇಕು ಅಂದರೆ ದುರ್ಗಂಬ ಯಾವುದೋ ಹೊರಗಡೆ ಬಸ್ ಅದು ಅಪ್ಪಿತಪ್ಪಿ ಇಲ್ಲಿ ಓಡಾಡ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ಆ ಕಡೆ ಹೋಗ್ತಿರ್ಬೇಕಾದ್ರೆ ಆರ್ಗೇಟ್ ಹತ್ರ ಬಸ್ಗಳು ನಿಲ್ಲಿಸ್ತಾರಲ್ಲ, ಅಲ್ಲಿ ಚೆಕ್ ಮಾಡಿದೆ, ಅಲ್ಲೂ ಕಾಣ್ತಾಯಿತ್ತು. ಸೊ ಇದು ಇಲ್ಲೇ ರಿಲೇಟೆಡ್, ಇವ್ರುಗಳಿಗೆ ರಿಲೇಟೆಡ್ ಬಸ್ ಅಂದ್ಕೊಳ್ತೀನಿ, ಬಿಸ್ನೆಸ್ ಅದೇ ಅವ್ರದ್ದು. ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರು ಅಲ್ಲಿ ಮಾತಾಡ್ತಿರೋದು ಇಲ್ಲಿವರೆಗೂ ಕೇಳಿಸೈತೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವೈಕ್ಲು ಖರ್ಚಾಡ್ತಾವೆ. ಅದು ಅವರವ್ವ ಅದೇನು ತಿನ್ಬಿಟ್ಟು ಅದು ಯಾರ ಹತ್ರ ಅದೇನು ಉಂಡ್ಬಿಟ್ಟು ಉಡ್ಸ್ಬಿಟ್ಲ ಗೊತ್ತಿಲ್ಲ. ಅವೆರಡನ್ನ ಪ್ರತಿಭೆಗಳು ಅದು ಎಲ್ಲಿಂದ ಹಿಡ್ಕೊಂಬಂಡ್ರು ಅವ್ರನ್ನ. ಮುಂಚೆ ಇದ್ದವು ಹಿಂಗೆ ಇದ್ದು ಅದರ ಒಬ್ಬ ಇದು ಏನೋ ಇಂಥ ಮಿಂಟ್ರಿಗೂಟ ಆಟ ಆಡ್ತಿರಲಿಲ್ಲ. ಸ್ಲೋ ಪಾಯ್ಸನ್ ಕಿಲ್ಲರ್ ಅವರು, ಸ್ಲೋ ಪಾಯ್ಸನ್ ಥರ ಕಿಲ್ಲರ್ಗಳವರು, ಅವರು ಕಿಲ್ಲರ್ಗಳೇ ಸಿಕ್ಕಾಪಟ್ಟೆ ಮೆತ್ತಗಿದ್ರು ಅವರು. ಇವ್ರುಗಳು ಒಬ್ಬೊಬ್ಬೊಬ್ಬೊಬ್ಬ. ಅದರಲ್ಲಂತೂ ಸಮರ್ಥ ಅಂತ ಒಬ್ಬ ಅವನೇ ಚಿಕ್ಕವನು, ಅವನಂತೂ ದೊಡ್ಡ ರೌಡಿ ಶೀಟರ್ ಆಡ್ದಂಗೆ ಆಡ್ತಾನೆ. ಆಗಲೇ ಇನ್ನೂ ಬಡ್ಡಿ ಮಗ 3 ಅಡಿ ಮೇಕ್ ಹೋಗಿಲ್ಲ, ಆಗಲೇ ರೌಡಿ ಶೀಟರ್ ಆಡ್ದಂಗೆ ಆಡ್ತಾನೆ ಅವ. ಇಲ್ಲೊಬ್ಬ ಹೋಟ್ಲು ಕೆಲ್ಸಕ್ಕೆ ಕರೆದಿದ್ನಲ್ಲ ನನಗೆ, ಅವನು ಸಣ್ಣದ ಗೇಟನ್ನು ಎಡ್ಕೊಂಡು ಹಡ್ರ ಬಡ್ರಕ್ಕೆ ಸೌಂಡ್ ಮಾಡ್ಕೊಂಡು ಬಂದ. ಆಗಲೇ ಯಾರೋ ಬರ್ತಾವನಲ್ಲ ಅಂತ ನೋಡ್ತಾ ಇದ್ದೆ. ನನ್ನ ಕೆಲ್ಸಕ್ಕೆ ಕರೆದಿದ್ದ. ಹೋಟ್ಲು ಫಾಸ್ಟ್ ಫುಡ್ ಇದೆ ನಂದು, ಬರೋ ಕೆಲಸ ಮಾಡಿದ್ರೆ ಮಾಡು ಅಂತ ಬಂದು ಮುಂದೆ ಕೂತ್ಕೋತಾ ಇರೋದು. ಎಂಥ ಶೇಮ್ಲೆಸ್ ಆಟಗಳು ಆಡ್ತಾರೆ ಇವರು ಯಪ್ಪ. ಸೌಂಡ್ ಮಾಡೋದಕ್ಕೆ ಅವನು ಮೊಬೈಲ್ ತೊಗೊಂಡು ಈಚೆಗೆ ಮೊಬೈಲ್ ತೊಗೊಂಡು ಇನ್ನೂ ಈಗ ಆಪ್ರೇಟ್ ಮಾಡ್ತಿದ್ದೀನಿ. ಏನೋ ಹಣ್ಣು ಫ್ರೂಟ್ಸ್ ತಿಂತಾ ಇರೋದು ಕೈಯಲ್ಲಿ. ಎಲ್ಲ ದೇವಸ್ಥಾನದ ಕಡೆಯವರು ಇವರುಗಳೆಲ್ಲ. ಈ ಪಾರ್ಕಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ದೇವಸ್ಥಾನದ ಕಡೆಯವರು. ನನ್ನ ಪ್ರಕಾರ ದೇವಸ್ಥಾನದ ಅಷ್ಟೇ ಅಲ್ಲ ಅಕ್ವೈರ್ ಆಗಿರೋದು, ಇನ್ನೂ ಟೋಟಲ್ 75% ಪಾರ್ಕ್ ಅಕ್ವೈರ್ ಆಗಿದೆ. ಇನ್ನು ಉಳ್ಕೊಂಡಿರೋದ್ರಲ್ಲಿ 25% ಅಷ್ಟೇ. ಅದಕ್ಕೋಸ್ಕರ ನಾನು ಹೆದರಿಸಿ ಓಡಿಸೋದಕ್ಕೋಸ್ಕರ ಈ ಬಡ್ಡೈಕ್ಲೆಲ್ಲ ವರ್ಕೌಟ್ ಮಾಡ್ತಿರೋದು. ಮಿನಿಮಮ್ ಅಂದರೆ ಈ ಪಾರ್ಕ್ ರೀಜೆನ್ಸಿವರೆಗೂ ಇದೆ. ಅಂದರೆ ಪಕ್ಕ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಯಾವುದೋ ಸ್ಕೂಲ್ ನರ್ಸರಿ ಥರ ಇದೆಲ್ಲ, ಆ ಬಿಲ್ಡಿಂಗ್ ಮತ್ತು ಶಾ ಮೋಟರ್ಸ್ ಬಿಲ್ಡಿಂಗ್ ಮತ್ತು ಅವೆರಡರ ಮಧ್ಯೆ ಹೊಸ್ದಾಗಿ ಯಾವುದೊಂದು ಹೋಟ್ಲು ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅದೆಲ್ಲ ಪಾರ್ಕ್ ಜಾಗನೇ ಅದು. ಸೊ ಇವಾಗ ಒಬ್ಬೊಬ್ಬರಾಗಿ ಇನ್ವೆಸ್ಟ್ಮೆಂಟ್ ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಇವರೇ ಈಗ ಹೋಟ್ಲ್ ಕಟ್ಟಿದಾರಲ್ಲ ಅವರು. ನಾನು ಬಂದಾಗಿಂದಲೂ ನಡೀತಾರೆ ಕನ್ಸ್ಟ್ರಕ್ಷನ್. ಸುಮಾರು ಒಂದು 4 ವರ್ಷದಿಂದ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರು. ಕೋಟಿ ಕಾಸು ಖರ್ಚು ಮಾಡಿದ್ದಾರೆ ಮಾತ್ರ. ಹೋಟ್ಲ್ ಇಂಟೀರಿಯರೆಲ್ಲ ಆಗಿದೆ. ಅದೆಲ್ಲ ಬಹುಶಃ ಇದ್ರದ್ದೇ ಇದು ದುರ್ಗಾ ಪರಮೇಶ್ವರಿ ಪಾರ್ಕ್ದೇ ಟೆಂಪಲ್ ಜಾಗ. ಅದೆಲ್ಲ ಮಾರಿರೋದು ಬಹುಶಃ ಇವನೇ ಇರಬೇಕು, ಯಾರೋ ಮಂಜು ಅವರ ಅಪ್ಪನೇ ಇರಬೇಕು. ಅವ್ರ ಅಪ್ಪನದು ಜಾವ ಗಾಡಿ ಇದೆ ಒಳಗಡೆ, ಹಳೆ ಕಾಲದ ಜಾವ ಗಾಡಿ. ಸೊ ಅವರಪ್ಪ ಸ್ವಲ್ಪ ಜೋರಾಗಿದ್ದ ವ್ಯಕ್ತಿ ಅಂತ ಅಂದ್ಕೊಳ್ತೀನಿ. ಜೋರಾಗಿದ್ದಂದ್ರೆ ದಬಾಯಿಸಿ ಮುಳು ಕೆಲಸ ಕಾರ್ಯಗಳನ್ನ ಸಾಧಿಸೋವಂಥವ್ರು ಇರಬೇಕು. ಆಗಿನ ಕಾಲದಲ್ಲಿ ಬೈಕಲ್ಲಿ ಓಡಾಡ್ತಿದ್ದವರು ಇವರೆಲ್ಲ ಇಂಥವ್ರೆ. ಸೊ ಅಂದರೆ ಸ್ವಲ್ಪ ಘಾಟಿ ವ್ಯಕ್ತಿಗಳು, ಇನ್ಫ್ಲೂಯೆನ್ಸ್ ಪೀಪಲ್ಗಳಾಗಿರ್ತಾರೆ. ಸೊ ಇವನು ಇನ್ಫ್ಲೂಯೆನ್ಸ್ ಎಲ್ಲ ಬಳಸ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡಿಕೊಂಡು ಜಾಗನೆಲ್ಲ ಗೌರ್ಮೆಂಟ್ ಜಾಗ ಕವರ್ ಮಾಡ್ಕೊಂಡು ಅವ್ರವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟು ದುಡ್ಡು ತೊಗೊಂಡಿರ್ತಾನೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಇವರು ಇಲ್ಲಿ ಸಿಕ್ಕಾಪಟ್ಟೆ ಡಾಮಿನೆಂಟ್ ಆಗಿರೋದು. ವರ್ಕೌಟ್ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ, ಬಿಡೋಲ್ಲ ಬಡ್ಡಿ ಮಕ್ಕಳನ್ನ ಮಾತ್ರ ಸುಲಭವಾಗಿ.